यो नमः हरिः ॐ सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम् अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषसायिने धर्मविज्ञानवैराग्य परमैश्वर्यशालिनः आनंदतीर्थ भगवत्पादान् वन्दे निरन्तरम् अभ्रमं भङ्गरहितम् अजडं योलं सदा आनन्दतीर्थमतलं भजे तापत्रयापहम् भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सृतुरूपमं श्रीभावबोधकुत्पाद चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मद्वेषप्रियकारकं श्रीगुरुभ्यो नमः हरिः ओं जलज्येष्ठनिभाकारं जगदीशपदाश्रितं जगतीतलविख्यातं जगन्नाथगुरुं भजे श्रीगुरुभ्यो नमः हरिः ओं ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದ ನಾಡಿ ಪ್ರಕರಣದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಈ ಚಿಂತನೆಯಲ್ಲಿ ನಮ್ಮ ಜೀವನದ ಯಜ್ಞವನ್ನು ಹೇಗೆ ಮಾಡಬೇಕು ಅಂತ ದಾಸವರೇಣ್ಯರು ತಿಳಿಸ್ತಾ ಇದ್ದಾರೆ. ಆ ಶ್ಲೋಕಗಳನ್ನು ನೋಡ್ತಾ ಇದ್ದೇವೆ, ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಕವಿಗಳಿಂದ ಅಂದರೆ ಜ್ಞಾನಿಗಳಿಂದ ನಾವು ನಮ್ಮ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯನ್ ಸವನಗಳನ್ನು ತಿಳಿಬೇಕು. ಅದರ ಅಂತರ್ಗತರಾದ ವಸುರುದ್ರ ಆದಿತ್ಯ ದೇವರು ಅವರ ಅಂತರ್ಗತವಾದ ಪರಮಾತ್ಮ ರೂಪಗಳನ್ನು ತಿಳಿದು ಅವರಿಗೆ ಪ್ರತಿ ದಿವಸ ನಾವು ಅರ್ಚಿಸುತ್ತಿರಬೇಕು. ಮೊದಲಿಗೆ ನಮ್ಮ ಜೀವನದ ದಿನಯಜ್ಞವನ್ನು ತೆಗೆದುಕೊಂಡರೆ ಪ್ರಾತಃಸವನ, ಪ್ರಾತಃ ಕಾಲದಲ್ಲಿ ನಾವು ಏನು ಮಾಡ್ತೀವೋ, ಭಗವಂತನ ಬಗ್ಗೆ ಏನು ಚಿಂತನೆ ಮಾಡ್ತೀವೋ, ಅದು ಏನು ಕಾರ್ಯಗಳನ್ನು ಭಗವಂತನ ಪ್ರೇರಣೆಯಿಂದ ಮಾಡ್ತೀವೋ ಅದನ್ನು ಆವಾಗಿನ ಕಾಲದಲ್ಲಿ ನಮಗೆ ಕೃತಿಪತಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಇರ್ತಾನೆ. ಅಷ್ಟವಸುಗಳು ಅದಕ್ಕೆ ಅಧಿಪತಿ. ಪ್ರಾತಃಸವನದಲ್ಲಿ ಅಷ್ಟವಸುಗಳು ಇರ್ತಾರೆ. ಅವರ ಅಂತರ್ಯಾಮಿಯಾಗಿ ಕೃತಿಪತಿ ಪ್ರದ್ಯುಮ್ನ ಇರ್ತಾನೆ. ನಾವು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಏನೇನು ಕಾರ್ಯಗಳನ್ನು ಮಾಡುತ್ತೇವೋ, ವಿಹಿತ ಕರ್ಮಗಳನ್ನು ಏನು ಮಾಡ್ತೇವೋ ಅವುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು. ನಾವು ವಿಹಿತ ಕರ್ಮಗಳನ್ನೇ ಮಾಡಬೇಕು. ಯಾಕೆಂದರೆ ಇದು ನಮ್ಮ ಜೀವನದ ಯಜ್ಞ. ನಮ್ಮ ಯಜ್ಞ ಸಫಲವಾಗಿ ಮುಂದೆ ನಾವು ಯಜ್ಞದ ಪೂರ್ಣಾಹುತಿಯನ್ನು ಕೊಡಬೇಕಾದರೆ ಈ ಯಜ್ಞಗಳು ಎಲ್ಲ ಸಫಲವಾಗಬೇಕಾದರೆ ನಮ್ಮ ಪ್ರಾತಃಸವನದ ಕರ್ಮಗಳು ವಿಧಿವಿಹಿತವಾಗಿರಬೇಕು. ಹಾಗೆಯೇ ಭಗವಂತನ ಸ್ಮರಣೆಗಳೊಂದಿಗೆ ಕೂಡಿರಬೇಕು. ಅವುಗಳನ್ನು ನಾವು ಆಹುತಿ ಮಾಡಬೇಕು. ಇನ್ನು ಮಧ್ಯಾಹ್ನ ಸವನದಲ್ಲಿ ಏಕಾದಶ ರುದ್ರರು ಅಧಿಪತಿಗಳಾಗಿರ್ತಾರೆ. ಅವರ ಅಂತರ್ಯಾಮಿಯಾಗಿ ಜಯಪತಿ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ. ಅವನು ಯಾರು ಅಂದರೆ ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮ
ಆ ಮಧ್ಯಾಹ್ನ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ನಾವು ಮಧ್ಯಾಹ್ನ ಸಮಯದಲ್ಲಿ ಏನು ಕ್ರಿಯೆಗಳನ್ನು ಮಾಡ್ತೀವೋ ಭಗವಂತನ ಸ್ಮರಣೆಯಿಂದ ಮಾಡಬೇಕು. ಆ ಸ್ಮರಣೆಯು ಮಧ್ಯಾಹ್ನ ಸಮನವೂ ಒಂದು ಯಜ್ಞ. ದಿನದ ಯಜ್ಞದಲ್ಲಿ ಮಧ್ಯಾಹ್ನ ಸಮನವೂ ಒಂದು ಪ್ರಮುಖ ಪಾತ್ರನೇ. ಆ ಮಧ್ಯಾಹ್ನದ ಸಮನದಲ್ಲಿ ನಾವು ಏನು ಮಾಡ್ತೀವೋ ಎಲ್ಲ ಕ್ರಿಯೆಗಳನ್ನು ಏಕಾದಶ ರುದ್ರರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನಿಗೆ ಆಹುತಿ ಮಾಡಬೇಕು. ಅಂದರೂ ಅವರಿಗೆ ಅರ್ಚಿಸಬೇಕು. ಇನ್ನು ಸಾಯಂ ಸಮನದಲ್ಲಿ ದ್ವಾದಶ ಆದಿತ್ಯರು ಇರ್ತಾರೆ. ಹಾಗೆಯೇ ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗಿ ಮಾಯಾಪತಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನೆ. ಮಾಯಾಪತಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನಲ್ವ, ನಾವು ಸಾಯಂ ಸಮಯದಲ್ಲಿ ಏನೇನು ಮಾಡ್ತೀವೋ ಎಲ್ಲವನ್ನೂ ಕೂಡ ದ್ವಾದಶ ಆದಿತ್ಯರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಮಾಯಾಪತಿ ವಾಸುದೇವನಿಗೆ ಅರ್ಪಿಸಬೇಕು, ಆಹುತಿ ಮಾಡಬೇಕು, ಅರ್ಚಿಸಬೇಕು. ಆ ಏನು ಮೂರು ಸಮನದಲ್ಲಿ ಯಾವ ರೂಪಿ ಪರಮಾತ್ಮ ಇರ್ತಾನೋ ಆ ರೂಪಗಳನ್ನು ನಮ್ಮಲ್ಲಿರುವ ಬಿಂಬ ರೂಪಕ್ಕೆ ಐಕ್ಯವನ್ನು ಚಿಂತಿಸಬೇಕು. ಈ ಅನುಸಂಧಾನ ಮಾಡಬೇಕು. ಹೀಗೆ ದಿನದ ಯಜ್ಞವನ್ನು ನಾವು ಪೂರೈಸಬೇಕು. ನಮ್ಮ ಆಯುಷ್ಯದ ಒಂದು ದಿನ ಸಾರ್ಥಕ ಆಗಬೇಕು ಅಂದರೆ ಈ ತರಹ ಯಜ್ಞವನ್ನು ನಾವು ಮಾಡಿ ಭಗವಂತನಿಗೆ ಅರ್ಪಿಸಬೇಕು. ಆಮೇಲೆ ಅವರು ಹೇಳ್ತಾರೆ, ಪ್ರಾತಃಸಮನದಲ್ಲಿ ಭಗವಂತ ಹೇಗೆ ಇರ್ತಾನೆ? ಪ್ರಾತಃಸಮನದಲ್ಲಿ ಭಗವಂತ ಅಂದರೆ ಅಷ್ಟವಸುಗಳಲ್ಲಿ ಭಗವಂತ ಕೃತಿಪತಿ ಪ್ರದ್ಯುಮ್ನ ರೂಪ ಪರಮಾತ್ಮ 74 ರೂಪಗಳಲ್ಲಿ ಇರ್ತಾನೆ. ಮಧ್ಯಾಹ್ನದ ಸಮನ ದೇವತೆಗಳಲ್ಲಿ ರುದ್ರರಲ್ಲಿ ಏಕಾದಶ ರುದ್ರರಲ್ಲಿ 52 ರೂಪಗಳಿಂದ ಜಯಾಪತಿ ಸಂಕರ್ಷಣ ಇರ್ತಾನೆ. ಸಾಯಂ ಸಮನದಲ್ಲಿ ದ್ವಾದಶ ಆದಿತ್ಯರ ಅಂತರ್ಗತನಾಗಿ ಭಗವಂತ 231 ರೂಪಗಳಿಂದ ಇರ್ತಾನೆ, ಮಾಯಾಪತಿ ವಾಸುದೇವನ ರೂಪದಿಂದ. ಈ ರೂಪಗಳನ್ನು ತಿಳಿಸಿದರು. ಅಲ್ಲಿಗೆ ಭಗವಂತನ 116 ರೂಪಗಳಾಯಿತು. ಭಗವಂತನ 116 ವರ್ಷಗಳು, ಭಗವಂತನ 116 ರೂಪಗಳು ನಮ್ಮ 116 ವರ್ಷಗಳಾಗುತ್ತವೆ. 24, 48, 44, 24, 44, 48 ಈ ರೂಪ. ನಮ್ಮ ಪ್ರಾತಃಸಮನದಲ್ಲಿ 24 ವರ್ಷಗಳು, 116 ವರ್ಷಗಳಲ್ಲಿ ದಿನದ ಯಜ್ಞ ಆಯಿತು. ಈಗ ನಮ್ಮ ವರ್ಷಗಳನ್ನು ತೆಗೆದುಕೊಂಡ್ರೆ ಪ್ರಾತಃಸಮನದಲ್ಲಿ 24 ವರ್ಷಗಳು, ಮಧ್ಯಾಹ್ನದ ಸಮಯದಲ್ಲಿ 44 ವರ್ಷಗಳು, ಸಾಯಂ ಸಮಯದಲ್ಲಿ 48 ವರ್ಷಗಳು, ಒಟ್ಟಿಗೆ 116 ವರ್ಷಗಳಾಯಿತು. 116 ವರ್ಷಗಳಾಯಿತು. ಇದು 100 ವರ್ಷಕ್ಕೆ ಸಮ. ಹೇಗೆ ಅಂದರೆ 100 ವರ್ಷಕ್ಕೆ ಸಮ ಹೇಗೆ ಅಂದರೆ, ಇವರು ಹೇಳಿದ ಪ್ರಕಾರ ವರ್ಷಕ್ಕೆ 10 ತಿಂಗಳು 10 ದಿನ 20 ಗಳಿಗೆ 8 ಪಳಕ 1 ವರ್ಷ ಆಗುತ್ತೆ. ಅದನ್ನು ನಮ್ಮ ಈ 12 ತಿಂಗಳ ವರ್ಷಗಳಲ್ಲಿ ತೆಗೆದುಕೊಂಡ್ರೆ ಅದು 100 ವರ್ಷ ಆಗತ್ತೆ. ಮುಂದೆ ಭಗವಂತನ ರೂಪ ಎಷ್ಟಿದೆ ಅಂತ ಹೇಳ್ತಾರೆ. 3,80,920 ರೂಪದಿ ತೋರುತಿಪ್ಪದಿ ವಾನಿಷಾಧಿ ಪರೊಳಗೆ ನಿತ್ಯದಲ್ಲಿ ಭಾರತಿ ಪ್ರಾಣರಳು ನಿವಾರಿಸ್ತ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನ್ನೇ ಪರೆವಾ. ಮೊದಲನೇ 24 ವರ್ಷಗಳಲ್ಲಿ, ಮೊದಲನೇ 24 ವರ್ಷ ಅಂದರೆ ಪ್ರಾತಃಸಮನದಲ್ಲಿ 8,040
640 ಹಗಲು ರೂಪಗಳು, ರಾತ್ರಿ 8040, ಒಟ್ಟಿಗೆ 17,280 ಕೃತಿಪತಿ ಪ್ರದ್ಯುಮ್ನನ ರೂಪಗಳು ಇರ್ತವೆ. ಮಧ್ಯಾಹ್ನದ ಸಮಯದಲ್ಲಿ 44 ವರ್ಷ ಅಂದರೆ 24ರಿಂದ 44 ವರ್ಷ, 25, 26 ಹಾಗಲ್ಲ, 25, 26 ಆಗಲ್ಲ, 44 ವರ್ಷ ಅಡಿಷನಲ್, 24 ಪ್ಲಸ್ 44 68, 24 ಆಯಿತು 44 ವರ್ಷ. 44 ವರ್ಷ ಮಧ್ಯಂತಿನ ಸಮಯದಲ್ಲಿ 15,840 ರೂಪ ಹಗಲು, ರಾತ್ರಿಯೂ ಅಷ್ಟೇ 15,840 ರೂಪ, 31,680 ರೂಪಗಳು ಇವು ಜಯಾಪತಿ ಸಂಕರ್ಷಣದ ರೂಪಗಳು ಇರ್ತವೆ. ಇದ್ದು ಬಿಟ್ಟು ನಮ್ಮನ್ನು ಕಾಯ್ತವೆ. ಸಾಯಂ ಸಮನದಲ್ಲಿ 48 ವರ್ಷ ಅಂದರೆ 68 ಪ್ಲಸ್ 48 116 ಆಯ್ತಲ್ಲಿ. 48 ವರ್ಷ 17,280 ರೂಪಗಳು ಹಗಲು, 17,280 ರೂಪಗಳು ರಾತ್ರಿ. ಅಲ್ಲಿಗೆ 34,560 ಭಗವದ್ ರೂಪಗಳು ಯಾವುದು? ಮಾಯಾಪತಿ ವಾಸುದೇವ. ಇದನ್ನೆಲ್ಲ ಸೇರಿಸಿದರೆ ಒಟ್ಟಾರೆ 41,760 ಹಗಲ ರೂಪಗಳು ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾದಿ ರೂಪಗಳು. ಆಮೇಲೆ ರಾತ್ರಿ 41ರಿಂದ 7,760 ರೂಪಗಳು, 41,760 ರೂಪಗಳು ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳು. ಒಂದು ನಮ್ಮ 116 ವರ್ಷಕ್ಕೆ ಒಟ್ಟು 83,520 ಪ್ರದ್ಯುಮ್ನಾದಿ ರೂಪಗಳು ಇರ್ತವೆ. ಹಗಲಿಗೆ ಯಾರು ಅಭಿಮಾನಿ? ಹಗಲಿಗೆ ಪ್ರಾಣದೇವರು ಅಭಿಮಾನಿ, ಅಂದರೆ ಅವರ ಅಂತರ್ಗತ ಅಭಿಮಾನಿ. ಹಾಗೆಯೇ ರಾತ್ರಿಗೆ ವಾಯುದೇವರ ಪತ್ನಿ ಭಾರತೀ ದೇವಿ ಅಭಿಮಾನಿ. ಏನು ಮಾಡ್ತಾನೆ? ಪಿತೃಗಳನ್ನೇ ಪರೆವ. ಇಲ್ಲಿ ವಸುರುದ್ರ ಆದಿತ್ಯ ಅಂತ ಬಂದಿರೋದ್ರಿಂದ ಆ ಪಿತೃದೇವಗಳನ್ನು ರಕ್ಷಿಸ್ತಾನೆ ಭಗವಂತ. ನೋಡಿ, ನಾವು 100 ವರ್ಷ ಬದುಕ್ತೇವೋ, 60 ವರ್ಷ ಬದುಕ್ತೇವೋ, 70 ವರ್ಷ ಬದುಕ್ತೇವೋ, ನಮ್ಮ ವಯಸ್ಸು ಎಷ್ಟು ಅಂತ ಕೇಳಿದರೆ ನಾವು ಹುಟ್ಟಿನಿಂದ ಹೇಳ್ತೇವೆ ವಯಸ್ಸನ್ನು. ನಾವು ಭಗವಂತನನ್ನು ಸ್ಮರಿಸುತ್ತಾ ಬದುಕ್ತೀವಲ್ಲ, ಯಾವಾಗಿನಿಂದ ಶಾಸ್ತ್ರಾಧ್ಯಯನ ಮಾಡ್ತೀವಿ, ಪಾಠ ಪ್ರವಚನಗಳನ್ನು ಕೇಳ್ತೀವಿ, ಯಾವಾಗಿನಿಂದ ಭಗವಂತನ ಮೇಲೆ ಭಕ್ತಿಯಿಂದ ಪ್ರಣಾಮಗಳನ್ನು ಮಾಡ್ತೀವಿ, ಅದು ಎಷ್ಟು ವರ್ಷ ಮಾಡಿದೆವೋ, ನನಗೆ 25 ವರ್ಷ ಅಂತ 60 ವರ್ಷ ಅಂತ ತಿಳ್ಕೊಂಡ್ರು ಕೂಡ ಆ 60 ವರ್ಷದಲ್ಲಿ ನನ್ನ ನಿಜವಾದ ವಯಸ್ಸು ಎಷ್ಟು? 60 ವರ್ಷ ಅಂದರೆ ಇಲ್ಲ, ಅದರಲ್ಲಿ ನನಗೆ ಜ್ಞಾಪನೆ ಇಲ್ಲ. ನಾನು ಮಾಡಿದ್ದು 7 ವರ್ಷ ಸಾಧನೆ ಅಂದ್ಕೊಂಡ್ರೆ ಆ 7 ವರ್ಷ ನಿನಗೆ ವಯಸ್ಸಿರೋದು. ಆಗಿರೋದು ವಯಸ್ಸು 7 ವರ್ಷ, ಮಿಕ್ಕಿದ್ದೆಲ್ಲ ವೇಸ್ಟು. ಕನ್ಸಿಡರ್ ಮಾಡೋದೆಷ್ಟು? 7 ವರ್ಷ. ಹಾಗಾಗಿ ನಾವು ಏನು ಮಾಡಬೇಕು? ಇದರಿಂದ ನಾವು ಏನು ತಿಳಿಬೇಕು? ನೋಡಿ, ಈಗ ಇರೋರೆಲ್ಲರೂ ಇಲ್ಲಿ ಕೇಳಲಿಕ್ಕೆ ಬಂದಿರೋರು ಹೇಳ್ತಾರೆ ಎಲ್ಲ ಸಾಯಂ ಸಮನದಲ್ಲಿದ್ದಾರೆ. 68 ವರ್ಷ, ಕೆಲವರು ಸಾಯಂ ಸಮನ ಅಲ್ಲ, ಮಧ್ಯಾಹ್ನದಿಂದ ಸಮನ 68 ವರ್ಷದೊಳಗಡೆಗೆ ಅಥವಾ ಅದರ ಮೇಲ್ಗಡೆ ಸಾಯಂ ಸಮನದಲ್ಲಿದ್ದಾರೆ. ನಾವು ಇದುವರೆಗೆ ಏನು ಮಾಡಿದ್ದೇವೆ? ನಮ್ಮ ಪ್ರಾತಃ ಸಮನದಲ್ಲಿ ಏನು ಮಾಡಿದೆವು? ಹೇಗೆ ಕಾಲ ಕಳೆದೆವು? ಭಗವಂತನಿಗೆ ವಿಮುಖನಾಗಿ ಹೇಗೆ ನಡೆದುಕೊಂಡಿವೆವು? ಭಗವಂತನ ಅನುಸರಿಸಿ ನಡೆಯುವ ಪ್ರಯತ್ನವನ್ನೇ ಮಾಡಲಿಲ್ವಲ್ಲ ನಾವು. ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಪ್ರಾತಃ ಸಮನ ಏನಾಯಿತು? ಹಾಗೆ ನಶಿಸಿ ಹೋಯಿತು. 24 ವರ್ಷ ಗೊತ್ತೇ ಆಗಲಿಲ್ಲ ನಮಗೆ. 24 ವರ್ಷ ಹೋಗ್ಬಿಡ್ತು. ಇನ್ನು ಸಾಯಂ ಸಮನದಲ್ಲಿ ಎಷ್ಟು ದಿವಸ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಸಾಯಂ ಸಮನದಲ್ಲಿ ಇರುವಾಗಲಾದರೂ ಆ 44 ವರ್ಷಗಳಲ್ಲಿ ನಮ್ಮ ಆಯುಷ್ಯವನ್ನು ಸಾರ್ಥಕಪಡಿಸಿಕೊಳ್ಬೇಕಲ್ವ ನಾವು. ಆ ನಿಟ್ಟಿನಲ್ಲಿ ನಡೆಯಬೇಕು ಅಂತ ಈ ಪದ್ಯದ ಅರ್ಥವನ್ನು ತೆಗೆದುಕೊಳ್ಬೇಕು ನಾವು. ಕೆಲವರು ಈ ಕಲಿಯುಗದಲ್ಲಿ ಬೇಗ ಮರಣ ಹೊಂದ್ತಾರೆ. ಪೂರ್ತಿ ಸಾಧನೆ ಮಾಡುವವರು 100 ವರ್ಷ ಇರ್ತಾರೆ. ಭಗವಂತ ಸಾಧನೆ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ ಅವ್ರನ್ನ ಬೇಗ ಕರ್ಕೊಂಡು ಹೋಗಲ್ಲ, ಅವ್ರ ಸಾಧನೆ ಪೂರ್ತಿ ಮಾಡಿಸೇ ಕರ್ಕೊಂಡು ಹೋಗ್ತಾನೆ. ಆದರೆ ನಾವುಗಳು ಏನು ಮಾಡ್ತೀವಿ? ಸಾಯಂ ಸಮನ ಅಂದರೆ ಎಷ್ಟಾಯಿತು? ಸಾಯಂ ಸಮನ ಅಂದರೆ 68 ವರ್ಷದ ಮೇಲೆ ಸಾಯಂ ಸಮನ. ನಮ್ಮದು ಏನು ಚಿಂತೆ ಇರುತ್ತೆ ಅಂದರೆ
ನಮ್ಮ ದೇವರ ಬಗ್ಗೆ, ನಮ್ಮ ದೇವಸ್ಥಾನಗಳಿಗೆ ಹೋಗುವ ಬಗ್ಗೆ, ಪಾಠ ಪ್ರವಚನಗಳನ್ನು ಕೇಳುವ ಬಗ್ಗೆ ನಮಗೆ 60 ವರ್ಷ ಆಗಿಲ್ಲ, ಇನ್ನೂ ಮಾಡಲ್ಲ ಅಂತಲೇ ಹೇಳ್ತೀವಿ ನಾವು. ಅಂದರೆ ನಮ್ಮದು ಆಲ್ಮೋಸ್ಟ್ ಸಾಯಂ ಸಮಣದ ತನಕ ನಾವು ಎಳೆದು ಬಿಡ್ತೀವಿ. ಇನ್ನು ಸಾಯಂ ಸಮಣದಲ್ಲಿ ನಾವು ಸಾಧನೆ ಮಾಡಬೇಕು ಅಂದಾಗ ಇಷ್ಟು ವರ್ಷ ನಾವು ನಮ್ಮಲ್ಲಿರುವ ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ಗೌರವ ಕೊಡಲಿಲ್ಲ, ಅವರ ಕೆಲಸ, ಅವರು ನಮ್ಮ ಮೇಲೆ ತೋರಿದ ಕರುಣಿಗೆ ಕೃತಜ್ಞತೆ ತೋರಿಸಲಿಲ್ಲ, ಭಗವಂತನ ಚಿಂತನೆ ಮಾಡಲಿಲ್ಲ ಅಂದಾಗ ಆ ದೇವತೆಗಳು ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡ್ತಾ ಬಂದಾಗ, ನಮ್ಮ ಆಯಾ ಇಂದ್ರಿಯಗಳು ಕುಂಟಿಸ್ತಾ ಬಂದಾಗ ನಾವು ಸಾಯಂ ಸಮಣದಲ್ಲಿ ಸಾಧನೆ ಮಾಡ್ತೀವಿ ಅಂತ ಹೋಗ್ತೀವಲ್ಲ, ಇದು ಎಂಥ ಮೂರ್ಖತನ ನೋಡಿ. ನಮ್ದು ಕೈಕಾಲು ಗಟ್ಟಿ ಇದ್ದಾಗ ಸಾಧನೆ ಮಾಡಬೇಕು, ಅದು ನಾವು ತಿಳ್ಕೊಳ್ಬೇಕು. ಯಾಕೆ ಅಂದರೆ ಯಾರು ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ, ಆಯಸ್ಸು ಕ್ಷಣಿಕ. ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಹುಟ್ಟಿದ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ರೀ. ಹುಟ್ಟಿದ ಹಬ್ಬ ಸೆಲೆಬ್ರೇಟ್ ಮಾಡಿ ಏನು ಹೇಳ್ತೀವಿ? ನನ್ನ 25ನೇ ವರ್ಷದ ಹುಟ್ಟಿದಬ್ಬ ಈಗ, ನನ್ನ 30ನೇ ವರ್ಷದ ಹುಟ್ಟಿದಬ್ಬ ಈಗ. ಅಲ್ಲಿ ನಮಗೆ ಎಚ್ಚರಿಕೆ ಇಲ್ಲ. ನಮ್ಮ ಹುಟ್ಟಿದ ಹಬ್ಬ ಅಂದರೆ ವಯಸ್ಸು ವೃದ್ಧಿಯಾಯಿತು, ವಯಸ್ಸು ಜಾಸ್ತಿ ಆಯಿತು, ಆದರೆ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಬಂತು. ನನಗೆ 25 ವರ್ಷ ಅಂದರೆ ನನ್ನ ಈ ಜನ್ಮದಲ್ಲಿ ಇದ್ದ ಆಯುಷು 70 ಅಂದರೆ 25 ಕಳೆದು ಹೋಯಿತು, ಉಳಿದಿದ್ದೆಷ್ಟು? ಇನ್ನು 45 ಮಾತ್ರ ಅನ್ನೋ ಯೋಚನೆನೇ ಇಲ್ಲ ನಮಗೆ. 25 ಆಯಿತು, 25 ನನಗೆ 60 ವರ್ಷ ಆಗೋದು ಶಾಂತಿ ಮಾಡಿ, ಇನ್ನೆಷ್ಟು ದಿವಸ ಬದುಕಿರ್ತೀಯಪ್ಪ, ಭಗವಂತನ ಬಗ್ಗೆ ಜ್ಞಾನ ಮಾಡಲಿಲ್ಲ, 60 ವರ್ಷ ಆಗೋಯ್ತು. ಹಾಗೆ ಈಗ ಆಗಿದ್ದನ್ನು ಯೋಚನೆ ಮಾಡಬೇಡ, ಮುಂದೆ ಆದರೂ ಜೀವನವನ್ನು ಸಾರ್ಥ ಮಾಡಿಕೋ ಅಂತ ದಾಸವರೇಣ್ಯರು ಈ 3 ಸವಣದಲ್ಲಿ ನಮ್ಮ ಜೀವನದಲ್ಲಿ ಏನು ಯಜ್ಞವನ್ನು ಮಾಡ್ತೀವೋ, 24 ವರ್ಷದಲ್ಲಿ ಏನು ಯಜ್ಞ ಮಾಡಿದೀವೋ ಪ್ರಾತಃಸವಣದಲ್ಲಿ, 44 ವರ್ಷಗಳಂದರೆ 44 ವರ್ಷಗಳಿಗೆ ಮಧ್ಯಾಹ್ನದ ಸವಣದಲ್ಲಿ ಏನು ಸಾಧನೆಯನ್ನು ಮಾಡಿದ್ದೇವೋ, ಹಾಗೆಯೇ ಸಾಯಂ ಸವಣದಲ್ಲಿ ಏನು ಮಾಡಿದ್ದೇವೋ ಅದೆಲ್ಲವನ್ನು ಪ್ರಾತಃಸವಣದಲ್ಲಿ ಕುತಿಪತಿ ಪ್ರದ್ಯುಮ್ನನಿಗೆ, ಮಧ್ಯಾಹ್ನದ ಸವಣದಲ್ಲಿ ಜಯಾಪತಿ ಸಂಕರ್ಷಣನಿಗೆ, ಸಾಯಂ ಸವಣದಲ್ಲಿ ಮಾಯಾಪತಿ ವಾಸುದೇವನಿಗೆ ಅರ್ಪಿಸಬೇಕು. ಅವರಿಗೆ ಅರ್ಪಿಸಬೇಕು. ನಾವು ಮಾಡಿದ್ದನ್ನು ಅವರಿಗೆ ಆಹುತಿಯನ್ನಾಗಿ ಕೊಡಬೇಕು. ನೀನು ಮಾಡಿಸಿದ್ದೀಯಪ್ಪ, ಮಾಡಿ ಅದನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಮಾಡಬೇಕು. ಮಾಡಬೇಕಾದರೆ ನಾವು ಏನು ಮಾಡಬೇಕು ಅಂದರೆ ಆ 3 ರೂಪಗಳಿದೆಯಲ್ಲ, ಆ 3 ರೂಪಗಳನ್ನು ನಮ್ಮ ಬಿಂಬರೂಪಿ ಪರಮಾತ್ಮನ ಜೊತೆಗೆ ಐಕ್ಯವನ್ನು ಚಿಂತಿಸಬೇಕು. ಇದು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಭಗವಂತ ನಮ್ಮ ಜೊತೆಗಿದ್ದ ಇದ್ದಾನೆ, ಅವನಿಗೆ ಏನಾದರೂ ಅಂಟುಕೊಳ್ತಾ ನಾವು ಮಾಡಿದ ಕರ್ಮ ಅಂದರೆ ಹೇಳ್ತಾರೆ, ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಪೂರ್ಣಾಂಬರ ವಪುಂಪಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು ಪದ್ಮನಾಭನು ಸರ್ಪ ಜೀವರೊಳಿದ್ದರೇನು ಗುಣತ್ರಯಗಳಿಂಬದ್ಧನಾಗುವನೇನು ನಿತ್ಯ ಸುಖಾತ್ಮಚಿನ್ಮಯನು. ಬುದ್ಧಿಪೂರ್ವಕವಾಗಿ ಅಂದರೆ ನಾವು ಇಚ್ಛೆ ಪಟ್ಟು ತಿಳಿದುಕೊಂಡು ನಮ್ಮ ಪ್ರಯತ್ನದಿಂದ ಏನು ಕರ್ಮವನ್ನು ಮಾಡ್ತೇವೋ ಆ ಕರ್ಮಕ್ಕೆ ಫಲ ಜಾಸ್ತಿ ಉಂಟು. ನಾವು ತಿಳಿದುಕೊಳ್ಳದೆ ಮಾಡಿದ ಕರ್ಮಗಳಿಗೆ ಪಾಪಫಲಗಳು ಪುಣ್ಯಫಲಗಳು ಕಡಿಮೆನೇ ಉಂಟು. ಯಾಕೆಂದರೆ ನಮಗೆ ಜ್ಞಾನ ಇರಲ್ಲ, ನಾವು ತಿಳಿದು ಮಾಡ್ತೀವಿ. ಇದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಗೊತ್ತಾ? ಉದಾಹರಣೆ, ಶುದ್ಧ ಪೂರ್ಣಾಂಬರವು, ಶುದ್ಧ ಪೂರ್ಣಾಂಬರ ಅಂದರೆ ಏನು? ಉಣ್ಣೆ ಬಟ್ಟೆ ಆಗ್ಬೋದು ಅಥವಾ ರೇಷ್ಮೆ ಬಟ್ಟೆ ಆಗ್ಬೋದು. ಅದನ್ನು ಕೆಸರಿನಲ್ಲಿ ಅದ್ದಿ ತೆಗೆದರೆ ಕೆಸರು ಅದಕ್ಕೆ ಅಂಟೋದಿಲ್ಲ. ಇದನ್ನು ಹೇಳಿಬಿಟ್ಟು ಆಚಾರ್ಯ ಇವತ್ತು ಹೇಳಿದರೆ ನಮ್ಮ ರೇಷ್ಮೆ ಬಟ್ಟೆ ಪ್ಯೂರ್ ಇದೆಯೋ ಇಲ್ಲ ನೋಡ್ತೀನಿ, ಕೆಸರಿನಲ್ಲಿ ಅದು ನೋಡ್ತೀನಿ ಅಂದರೆ ಈಗ ಸಿಗೋವೆಲ್ಲ ಬರೇ ಮಿಕ್ಸ್ಡೇ. ಆ ಕೆಸರು ಅಂಟುಗಳಂತೆ ಹೊರತು ಕೆಸರು ಜಾರದೇ ಇಲ್ಲ ರೇಷ್ಮೆನಲ್ಲಿ. ಪ್ಯೂರ್ ರೇಷ್ಮೆ ಇರುತ್ತಲ್ಲ, ಪ್ಯೂರ್ ರೇಷ್ಮೆ ಆಗಲಿ, ಬರೀ ಪೂರ್ಣವಾದ ಕಂಬಳಿ ಆಗಲಿ, ಅವಕ್ಕೆ ನೀವು ಕೆಸರಿನಲ್ಲಿ ಹತ್ತಿದರೆ ಕೆಸರು ಅಂಟೋದಿಲ್ಲ. ಅದರ ದೃಷ್ಟಾಂತ
ಭಗವಂತ ನಮ್ಮೊಳಗಿದ್ದಾನೆ, ನಾವು ಕರ್ಮವನ್ನು ಮಾಡ್ತಿದ್ದೇವೆ, ನಮ್ಮ ಕರ್ಮವೆಂಬ ಕೆಸರಿನ ಲೇಪ ಭಗವಂತನಿಗೆ ಆಗೋಲ್ಲ ಅಂತ ದಾಸರು ಅದ್ಭುತ ದೃಷ್ಟಾಂತವನ್ನು ಕೊಡ್ತಾರೆ. ಇದರಲ್ಲಿ ಬಹಳ ಅದ್ಭುತ. ಅವನಿಗೆ ಗುಣ, ನಮ್ಮ ಸಾತ್ವಿಕ ರಾಜಸ ತಾಮಸ ಗುಣಗಳು ಅವನಿಗೆ ಬದ್ಧವಾಗತ್ತಾ? ಎಂಥವನವನು? ನಿತ್ಯವಾದವನು, ಜನನ ಮರಣಗಳಿಲ್ಲದವನು, ಸುಖಾತ್ಮ, ಸುಖಪೂರ್ಣ ಅವನು, ನಿರ್ದೋಷ ದೋಷ ದೂರ ಅವನು, ದೋಷದ ಲೇಪವೂ ಇಲ್ಲ ಅವನಿಗೆ. ಅಂತಹ ಆತ್ಮ ಚಿನ್ಮಯ ಚಿತ್ಸ್ವರೂಪ ಆತ್ಮ ಅವನು. ಅವನಿಗೆ ನಮ್ಮ ದೇಹದಲ್ಲಿ ಎಷ್ಟು ರೂಪದಿಂದ ಇದ್ದು ಬಿಟ್ಟರೂ ನಾವು ಈ ಸಾಧನೆಯನ್ನು ಮಾಡಿ ಏನು ಮಾಡ್ತೀವೋ ಯಾವುದರ ಲೇಪವೂ ಭಗವಂತನಿಗೆ ಆಗುವುದಿಲ್ಲ. ರೇಷ್ಮೆಯಲ್ಲಿ ನಮಗೆ ಶುದ್ಧ ಅಶುದ್ಧ ರೇಷ್ಮೆ ಸಿಗಬಹುದು, ಅಶುದ್ಧ ಕಂಬಳಿ ಸಿಗಬಹುದು, ಆದರೆ ಭಗವಂತ ಪೂರ್ಣಾನಂದ ಪೂರ್ಣ ಜ್ಞಾನಮಯ ಅವನು. ಅವನಲ್ಲಿ ದೋಷ ಅನ್ನುವುದೇ ಇಲ್ಲ. ಅವನಿಗೆ ನಮ್ಮಲ್ಲಿ ನಿಂತು ಮಾಡಿಸಿದರೂ ಕೂಡ ಅವನಿಗೆ ನಮ್ಮಲ್ಲಿರುವ ದೋಷಗಳು, ಕರ್ಮದ ಫಲಗಳು ಯಾವುದು ಅವನಿಗೆ ಅಂಟುವುದಿಲ್ಲ ಅಂತ ದಾಸವರೇರು ಅದ್ಭುತವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮತ್ತೆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಸಕಲ ದೋಷ ವಿದೂರ ಶಶಿಪಾವಕ ಸಹಸ್ರ ಅನಂತ ಸೂರ್ಯ ಪ್ರಕರ ಸನ್ನಿಭ ಗಾತ್ರ ಲಕುಮಿ ಕಳತ್ರ ಸುರಮಿತ್ರ ವಿಕನ ಸಾಂಡದೊಳಿಪ್ಪ ಬ್ರಹ್ಮಾದ್ಯ ಕಿಳ ಚೇತನ ಗಣಕ್ಕೆ ತಾನೇ ಸಕನೆನಿಸಿಕೊಂಡು ಅಕುಟಿಲಾತ್ಮಕ ನಿಪ್ಪನವರಂತೆ. ಸಕಲ ದೋಷ ವಿದೂರ, ಯಾವ ದೋಷಗಳೂ ಅವನಲ್ಲಿ ಇಲ್ಲ, ದೋಷದ ಗಂಧವೂ ಇಲ್ಲ. ಗಂಧ ಅಂದರೆ ಅವನಿಗೆ ಆ ಗಂಧ ಗೊತ್ತಿಲ್ಲ ಅಂತೀವಲ್ಲ ನಾವು, ಅಂದರೆ ಸ್ವಲ್ಪನೂ ಗೊತ್ತಿಲ್ಲ ಅಂತ. ಹಾಗೆ ಯಾವ ದೋಷದ ಗಂಧವೂ ಪರಮಾತ್ಮನಲ್ಲಿ ಇಲ್ಲ. ಶಶಿ ಪಾವಕ ಸಹಸ್ರ ಅನಂತ ಸೂರ್ಯ ಪ್ರಕರ ಸನ್ನಿಭ ಗಾತ್ರ ಲಕುಮಿ ಕಳತ್ರ ಸುರಮಿತ್ರ. ಶಶಿ, ಚಂದ್ರ, ಸೂರ್ಯ, ಅಗ್ನಿ ಇವರೆಲ್ಲ ಸಹಸ್ರವಾಗಿ ನಿಂತು ಬಿಟ್ಟು ಒಟ್ಟಿಗೆ ನಿಂತು ಬಿಟ್ಟು ಪ್ರಕಾರವನ್ನು ಹಾಕಿದರೂ ಭಗವಂತನ ಪ್ರಕಾಶಕ್ಕೆ ಎಡೆಯಿಲ್ಲ. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪುರುಷೋತ್ತಮ ಯುಗದಲ್ಲಿ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ. ಅಂದರೆ ಇವುಗಳಿಗೆ ಪ್ರಕಾಶವನ್ನು ಕೊಡುವವನು ಅವರಲ್ಲಿ ನಿಂತು ಭಗವಂತನೇ ಕೊಡ್ತಾನೆ. ಅಂದ ಮೇಲೆ ಇವುಗಳು ಎಷ್ಟು ಕೋಟಿ ಸೂರ್ಯರು ಬಂದರೂ ಭಗವಂತನ ಪ್ರಕಾಶಕ್ಕೆ ಸಮರಲ್ಲ. ಸಮರಲ್ಲ ಅಂದ ಮೇಲೆ ಅಧಿಕರಲ್ಲ ಅನ್ನುವುದು ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾರವನು? ಲಕುಮಿ ಕಳತ್ರ. ಲಕುಮಿ ಕಳತ್ರ ಅಂದರೆ ಲಕುಮಿ ಪತಿ, ಲಕುಮಿಗೆ ಪತಿಯಾದವನು, ಲಕುಮಿಯ ಒಡೆಯ. ಸುರಮಿತ್ರ, ಸುರರೆಂದರೆ ಬ್ರಹ್ಮಾದಿ ತೃಣಾಂತ ಭಗವದ್ಭಕ್ತರಾದ ಮುಕ್ತಿಯೋಗ್ಯರಿಗೆ ಮಿತ್ರನವನು, ಸಖನವನು. ವಿಕನಸಾಂಡ ಅಂದರೆ ವಿಕಸನಾಂಡ ಅಂದರೆ ವಿಕಸನ ಅಂದರೆ ಬ್ರಹ್ಮದೇವರು, ಅಂಡ ಅಂದರೆ ಅವರ ಅಂಡ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡದೊಳಿಪ್ಪ, ವಿಕಸಾಂಡದೊಳಿಪ್ಪ ಅಂದರೆ ಬ್ರಹ್ಮಾಂಡದಲ್ಲಿ ಇರುವ ಬ್ರಹ್ಮದೇವರೇ ಆದಿಯಾಗಿ ಇರತಕ್ಕ ಅಖಿಳ ಸಮಸ್ತವಾದ ಚೇತನ ಗಣಕ್ಕೆ ಪರಮಾತ್ಮನೇನಾಗ್ತಾನೆ? ತಾನೇ ಸಖ ಅನಿಸಿಕೊಳ್ತಾನೆ. ಪರಮಾತ್ಮ ತಾನೇ ಸಖ ಅನಿಸಿಕೊಳ್ತಾನೆ. ಇಡೀ ಬ್ರಹ್ಮಾಂಡದ ಬ್ರಹ್ಮಾದಿಗಳನ್ನು ಹಿಡಿದು ಬಿಟ್ಟು ತೃಣಾಂತ ಜೀವರ ಒಳಗೂ ಭಗವಂತ ಸಖ ಎನಿಸಿಕೊಳ್ತಾನೆ. ನೋಡಿ, ಸಖ ಅನಿಸಿಕೊಳ್ಳಬೇಕು ಅಂದರೆ ಅವನು ತನಗೆ ಉಪಯೋಗದಿಂದ ನಮ್ಮ ಕೆಲಸ ಮಾಡಿಕೊಳ್ಳೋದಿಲ್ಲ. ಈ ಥರ ಸಖ ಸಿಗೋದು ಕಡಿಮೆ, ತನಗೆ ಏನೂ ಪ್ರಯೋಜನ ಇಲ್ಲ. ಆದರೂ ನಮ್ಮ ಏಳಿಗೆಯನ್ನು ಬಯಸ್ತಾನೆ. ನಮ್ಮ ಏಳಿಗೆಗಾಗಿ ಅವನು ಸಹಾಯ ಮಾಡ್ತಾನೆ, ಕರುಣೆ ತೋರಿಸ್ತಾನೆ. ಆದ್ದರಿಂದ ಅವನು ಸಖ. ಆದ್ದರಿಂದ ಭಗವಂತನೇ ಯಾರು ನಮಗೆ ಸಖರು? ಯಾರೋ ಅಲ್ಲ, ಭಗವಂತನೇ ನಿಜವಾದ ಸಖ, ಭಗವಂತನೇ ನಿಜವಾದ ತಂದೆ, ಭಗವಂತನೇ ನಿಜವಾದ ತಾಯಿ. ಯಾಕೆ ಭಗವಂತನೇ ನಿಜವಾದ ತಂದೆ ತಾಯಿ? ನಮಗೆ ತಂದೆ ತಾಯಿ ಯಾರು? ಈ ಜನ್ಮದಲ್ಲಿ ಜನ್ಮ ಕೊಟ್ಟವರು ತಂದೆ ತಾಯಿ, ಅದೊಂದು ಅರ್ಥ ಸರಿ. ಮುಂದಿನ ಜನ್ಮದಲ್ಲಿ ಯಾರು ತಂದೆ? ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದರು? ಈ ಜನ್ಮದ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಮುಂದಿನ ಜನ್ಮದಲ್ಲಿ ಅವರೇ ಆಗಿರಬೇಕು ಅಂತೇನಿಲ್ಲ. ಅವರು ಯಾವುದೋ ಪ್ರಾಣಿಯಾಗಿರ್ಬೋದು, ನಾವು ಏನೋ ಆಗಿರ್ಬೋದು. ಆದರೆ
ತಂದೆ ಯಾಕೆ? ದಾಸರು ಹೇಳ್ತಾರೆ, ನೀ ತಂದೆ, ನಾ ಬಂದೆ. 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ಅದರಿಂದ ನೀ ನನ್ನ ತಂದೆ ಅಂತ. 84 ಲಕ್ಷ ಯೋನಿಗಳಿಗೆ ನೀನು ಕರೆದು ತಂದೆ, ನಾನು ಬರಬೇಕಾಯ್ತು, ಬಂದೆ. ಆದ್ದರಿಂದ 84 ಲಕ್ಷ ಯೋನಿಗಳಿಗೆ ನೀನು ನನ್ನನ್ನು ತಂದಿದ್ದರಿಂದ ನೀನು ತಂದೆ ಅಂತ ಹೇಳಿ. ನಿಜವಾದ ತಂದೆ ತಾಯಿ ಎಲ್ಲ ಅವನೇ ರೀ. ಅಕುಟಿಲಾತ್ಮಕ ಅಂದರೆ ಅವನನ್ನು ಏನು ದ್ವೇಷ ಮಾಡ್ತಾನೋ ಆ ರೂಪೋಸ್ವಾದವರಿಗೆ ದೂರನಾಗ್ತಾನೆ. ಮುಕ್ತಿಯೋಗ್ಯರಿಗೆ ಕುಟಿಲರಹಿತನಾಗಿ, ಕಪಟಿಯಲ್ಲ ಭಗವಂತ, ಕುಟಿಲರಹಿತನಾಗಿದ್ದಾನೆ. ಅವರವರ ಅನಾದಿ ಸ್ವರೂಪ ಯೋಗ್ಯತೆಯನ್ನು ಅನುಸರಿಸಿ ಇರ್ತಾನೆ. ಭಗವಂತನಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ತನ್ನನ್ನು ಅವರು ಬೈತಾರೆ ಅಂತಲೂ ದ್ವೇಷ ಇಲ್ಲ, ತನ್ನನ್ನು ಅವರು ಹೋಳ್ತಾರೆ ಅಂತ ಪ್ರೀತಿ ಇಲ್ಲ, ತಾರತಮ್ಯ ಭಗವಂತನಲ್ಲಿ ಇಲ್ಲ. ನಿನ್ನ ಸ್ವರೂಪ ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂತೆ ಭಗವಂತ ಫಲ ಕೊಡ್ತಾನೆ ಹೊರತು ಅವನು ಇವರು ನನ್ನ ಜಾಸ್ತಿ ಪೂಜಿಸ್ತಾ ಇದ್ದಾರೆ, ಇವರಿಗೆ ಕೊಡೋಣ, ಇವನು ಕೊಡ್ತಾ ಇಲ್ಲ, ಹಾಗೆ ಭಗವಂತ ಇಲ್ಲ. ನಿನ್ನ ಸ್ವರೂಪ ಯೋಗ್ಯತೆ ಏನೋ ಅದಕ್ಕೆ ತಕ್ಕ ಫಲ ನಿನಗೆ ಕೊಡ್ತಾನೆ ಭಗವಂತ. ಹಾಗೆ ಇದ್ರೂ ಕೂಡ ಭಗವಂತ ಮುಂದೆ ಹೇಳ್ತಾರೆ, ದೇಶ ಭೇದಗಳಲ್ಲಿ ಇಪ್ಪ ಆಕಾಶದೋಪಾದಿಯಲ್ಲಿ ಚೇತನ ರಾಶಿಗಳು ನೆಲೆಸಿಪ್ಪೆ ನವ್ಯವಧಾನದಲ್ಲಿ ನಿರುತ ಶ್ರೀ ಸಹಿತ ಸರ್ವತ್ರ ನಿರುವಕಾಶ ಕೊಡುವಂತದಲ್ಲಿ ಕೊಡುತ್ತ ನಿರಾಶೆಯಲ್ಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ. ಇಲ್ಲಿ ಆಕಾಶದ ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ಎಲ್ಲ ಕಡೆ ಆಕಾಶ ಇದೆ, ಆಕಾಶ ಇಲ್ಲದ ಜಾಗ ಇಲ್ಲ. ಇಲ್ಲೂ ಆಕಾಶ ಇದೆ, ಘಟ ಆಕಾಶ ಇದೆ. ಘಟ ಅಂದರೆ ಏನು? ಘಟ ಅಂದರೆ ನಿಮ್ಮ ಮಡಿಕೆ, ಘಟ ಚಂಬು ಅಂತಿರಲ್ಲ ಅದು ಘಟ. ಘಟ ಪಟ, ಪಟ ಅಂದರೆ ಬಟ್ಟೆ. ಎಲ್ಲದರಲ್ಲೂ ಆಕಾಶ ಇದೆ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಆಕಾಶ ಇದೆ. ಏನಂದರೆ ಅವಕಾಶ, ಆಕಾಶ ಅಂದರೆ ಅವಕಾಶ. ಶಾಸ್ತ್ರದಲ್ಲಿ ಆಕಾಶ ಇದೆ. ಆಕಾಶ ಇದ್ದರೆ ತಾನೇ ನಾ ಕೈ ಮೂವ್ ಮಾಡ್ತೀನಿ ಅಂದರೆ ಇಲ್ಲಿ ಆಕಾಶ ಇರಬೇಕು. ಆಕಾಶ ಎಲ್ಲ ಕಡೆಗೆ ಇದೆ. ಹೇಗಿದೆ? ಘಟದಲ್ಲಿ ಘಟದ ಆಕಾರವಾಗಿದೆ, ಪಟದಲ್ಲಿ ಪಟದ ಆಕಾರ ಆಗಿದೆ, ಒಂದು ರೂಮಿನಲ್ಲಿ ಆ ರೂಮಿನ ಆಕಾರ ಆಗಿದೆ. ಚೇತನ ರಾಶಿಗಳಲ್ಲಿ, ಅನೇಕ ಚೇತನ ರಾಶಿಗಳಲ್ಲಿ ಆಕಾಶ ಕೃಷ್ಣನಾದ ಪರಮಾತ್ಮ ಆಕಾಶ ಇಲ್ಲಿ ಎಲ್ಲ ಕಡೆ ಇದೆ. ಆಕಾಶ ಇಲ್ಲಿ ಮಲ್ಲೇಶ್ವರದಲ್ಲಿದೆ, ಯಶವಂತಪುರದಲ್ಲಿಲ್ಲ ಅನ್ನೋ ಹಾಗಿಲ್ಲ. ರಾಯರ ಮಠದಲ್ಲಿದೆ, ಮಧುಸಂದಲ್ಲಿಲ್ಲ ಅನ್ನೋ ಹಾಗಿಲ್ಲ. ನಿಮ್ಮಲ್ಲಿದೆ, ನನ್ನಲ್ಲಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಕಡೆಗೆ ಆಕಾಶ ಸರ್ವತ್ರ ವ್ಯಾಪಿಸಿದೆ. ಹಾಗೆ ಭಗವಂತನು ಎಲ್ಲ ಕಡೆ ಸರ್ವತ್ರ ವ್ಯಾಪಿಸಿದ್ದಾನೆ. ಅವನಿಲ್ಲದೇ ಇಲ್ಲ. ಆದರೆ ಆಕಾಶ ಎಂದು ಕರೆಸಿಕೊಳ್ಳುವುದು, ವ್ಯಾಪಿಸುವುದು ಭಗವಂತನಿಂದ, ಭಗವಂತನ ಅಧೀನದಿಂದ. ಅಷ್ಟು ಇದ್ರೂ ಕೂಡ ಆಕಾಶಕ್ಕೆ ಏನು ಲೇಪ ಆಗಲ್ಲ ಅಲ್ವಾ? ಘಟದಲ್ಲಿದ್ದರೆ ಘಟದ ಸ್ವಭಾವ ಆಕಾಶಕ್ಕೆ ಬರಲ್ಲ, ಪಟದಲ್ಲಿದ್ದರೆ ಪಟದಿಂದ ಏನು ಲೇಪ ಆಗಲ್ಲ, ಆಕಾಶಕ್ಕೆ ಏನು ಲೇಪ ಆಗಲ್ಲ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಭಗವಂತನಿಗೆ ಯಾವುದರ ಅಂಟೂ ಇಲ್ಲ. ಹಾಗೆ ಯಾರು ಅವನನ್ನು ಸೇವಿಸುತ್ತಾರೋ ರಮಾದೇವಿಯಿಂದ ಸಹಿತವಾಗಿ ಎಲ್ಲ ಪ್ರಾಣಿಗಳಲ್ಲಿ ಅವಕಾಶರಹಿತನಾಗಿ ಆಕಾಶದೋಪಾದಿಯಲ್ಲಿ ಪೂರ್ಣವಾಗಿ ವ್ಯಾಪಿಸಿದ್ದಾನೆ ಎಂದು ಯಾರು ತಿಳಿಯುತ್ತಾರೋ ಅವರಿಗೆ ಅವನು ಸುಖವನ್ನು ಕೊಡ್ತಾನೆ. ಸುಖವನ್ನು ಕೊಟ್ಟು ದುಃಖವನ್ನು ತೆಗೆದುಹಾಕಿ ಲಿಂಗಭಂಗಾನಂತರ ಸ್ವರೂಪ ಸುಖವನ್ನು ಕೊಡ್ತಾನೆ ಭಗವಂತ ಅಂತ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮುಂದೆನೂ ಕೂಡ ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ. ಶ್ರೀ ವಿರಿಂಚಾದ್ಯಮರಗಣ ಸಂಸೇವಿತಾಗ್ರಿ ಸರೋಜ ಈ ಜಡ ಜೀವರಾಶಿಗಳೊಳ ಹೊರಗೆ ತಲೆಸಿದ್ದು ನಿತ್ಯದಲ್ಲಿ ಸಾವಕಾಶನು ಎಣಿಸಿ ತನ್ನ ಕಳೇವರದಲ್ಲಿಂಬಿಟ್ಟು ಸಲಹುವ ದೇವದೇವಗಿ ರಮಣ ದಾನವ ಹರಣ ಜಿದಮರಣ. ಈ ಜಡ ಜೀವರಾಶಿಯ ಒಳಗೆ ಭಗವಂತ ವ್ಯಾಪಿಸಿದ್ದಾನೆ. ಅವನ ಸ್ವರೂಪದಲ್ಲಿ ಇವೆಲ್ಲ ಸ್ವರೂಪಗಳಿದ್ದಾವಲ್ಲ,
ಈ ಈ ಜಡ ಜೀವರಾಶಿಗಳ ಒಳಗೆ ಹೊರಗೆ ಭಗವಂತ ಇದ್ದಾನೆ. ನಾವಿದೇ ಹರಿಕಥಾ ಪ್ರಸಾದ ಕೇಳ್ತೇವೆ. ನಮ್ಮ ದೇಹದಲ್ಲಿ ಒಳಗೆ, ನಮ್ಮ ದೇಹದ ಹೊರಗೆ ಭಗವಂತ ಇದ್ದಾನೆ. ಎಲ್ಲರ ಒಳಗೆ ಪ್ರವಿತತನು ತಾನಾಗಿ ಅಂತಾರೆ ವ್ಯಾಪ್ತಿ ಸಂಧಿನಲ್ಲಿ. ಪ್ರವಿತತ ತಾನಾಗಿದ್ದಾನೆ. ಎಲ್ಲ ವಸ್ತುಗಳ ಒಳಗೂ ಇದ್ದಾನೆ, ಎಲ್ಲ ವಸ್ತುಗಳ ಹೊರಗೂ ಇದ್ದಾನೆ ಭಗವಂತ. ಆ ವಸ್ತುಗಳ ಗುಣದಲ್ಲಿಯೂ ಕೂಡ ಭಗವಂತ ಪ್ರವೇಶ ಮಾಡ್ತಾನೆ. ಹಾಗೆ ಇದ್ದು ಬಿಟ್ಟು ಸಾವಕಾಶನ ಎನಿಸಿ ಏನಾಗ್ತಾನೆ, ಶ್ರಮ ಪರಿಹಾರಾರ್ಥವಾಗಿ ನಾವು ನಿದ್ರಾಯುಕ್ತರನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವನು ಸಾವಕಾಶ, ನಮ್ಮ ಶ್ರಮ ಪರಿಹಾರಕ್ಕೋಸ್ಕರ ನಿದ್ರೆಯ ಅವಕಾಶ ಕೊಡ್ತಾನೆ, ಸಾವಕಾಶ ಎನಿಸ್ತಾನೆ. ಏನು ಮಾಡ್ತಾನೆ, ತನ್ನ ಕಳೇವರದಲ್ಲಿ ಇಟ್ಟು ಸಲಹು ಇಂಬಿಟ್ಟು ಸಲ ತನ್ನ ಕಳೇವರದಲ್ಲಿ ನಮ್ಮನ್ನು ಇಟ್ಟುಕೊಂಡು, ತನ್ನ ಶರೀರದಲ್ಲಿ ನಮ್ಮನ್ನು ಇಟ್ಟುಕೊಂಡು ಸಲಹುತ್ತಾನೆ ಭಗವಂತ. ಇಂಬಿಟ್ಟು ಸಲಹುವ ಕ್ರೀಡಾದಿ ವಿಷ್ಟನಾದ ದೇವ ಪರಮಾತ್ಮ ದೇವಕಿ ರಮಣ. ದೇವಕಿ ರಮಣ ಸರ್ವೋತ್ತಮನಾದ ದೇವಕಿಯ ಪುತ್ರನಾದವನು ದೇವಕಿ ರಮಣ ಅಂದರೆ ಲಕ್ಷ್ಮೀದೇವಿಯ ರಮಣ. ಲಕ್ಷ್ಮಿಗೂ ದೇವಕಿ ಅಂತ ಹೆಸರು. ದೇವಕಿ ರಮಣ ಜಿತಮರಣ, ಅವನಿಗೆ ದೇಹನಾಶ ಇಲ್ಲ, ಯಾವ ಪ್ರಾಕೃತ ಶರೀರ ಇಲ್ಲ, ದೇಹನಾಶ ಇಲ್ಲದರಿಂದ ಜಿತಮರಣ. ಭಕ್ತರ ಸಂರಕ್ಷಣೆ ಮಾಡ್ತಾನೆ. ತನ್ನ ಕಳೇವರದಲ್ಲಿ ಇಂಬನ್ನಿಟ್ಟು ಸಲಹುವ ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಮನುಷ್ಯ ನೋಡ್ತಾನೆ ಅವನು ಭಗವಂತನ ಕರುಣೆ ಹೇಗಿದೆ, ಸೃಷ್ಟಿ ಸ್ಥಿತಿ ಲಯದಲ್ಲಿ ಭಗವಂತನ ಕರುಣೆ ಹೇಗಿದೆ. ಜೀವಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಈ ಜೀವ ಬರುತ್ತೆ, ಈ ಜೀವ ಬರುತ್ತೆ. 84 ಲಕ್ಷ ಯೋನಿಗಳಲ್ಲಿ ಬಂದು ಹೋಗಿ ಸುಸ್ತಾಗ್ಬಿಟ್ಟಿರುತ್ತೆ. ಭಾಳ ಶ್ರಮ ಪಡ್ತಾ ಇರ್ತಾರೆ. ಅದಕ್ಕೆ ಭಗವಂತ ಏನು ಮಾಡ್ತಾರೆ, ಇಷ್ಟು ಶ್ರಮ ಪಟ್ಟಿದೆಯಲ್ಲಪ್ಪ, ಬಾ ನನ್ನ ಹೊಟ್ಟೆ ಒಳಗೆ ಇರುವಂಥ ಪ್ರಳಯದಲ್ಲಿ ಬ್ರಹ್ಮನ ಸಹಿತವಾಗಿ ಎಲ್ಲರನ್ನೂ ತನ್ನ ಉದರದಲ್ಲಿ ಹಾಕಿಕೊಂಡು ನಿದ್ರೆ ಮಾಡಿಸ್ತಾನೆ ಭಗವಂತ. ಆಯಾಸ ಪರಿಹಾರ ಮಾಡ್ತಾನೆ. ಮತ್ತೆ ಸೃಷ್ಟಿಕಾಲದಲ್ಲಿ ದುರ್ಗಾದೇವಿ ಪ್ರಾರ್ಥನೆ ಮಾಡಬೇಕಾದ್ರೆ ಶ್ರುತಿಗೀತೆ ಅಂತ ಬರುತ್ತೆ ಭಾಗವತದಲ್ಲಿ. ದುರ್ಗಾದೇವಿ ಸೃಷ್ಟಿ ಮಾಡಲಿಕ್ಕೆ ಸ್ವಲ್ಪ ವರ್ಷ ಕಡಿಮೆ ಇರಬೇಕಾದ್ರೆ ಭಗವಂತನೇ ಪ್ರಾರ್ಥಿಸ್ತಾಳೆ, ಎಲ್ಲರನ್ನೂ ನಿನ್ನ ಉದರದೊಳಗೆ ಸೇರಿಸಿಕೊಂಡಿದ್ದೀಯಪ್ಪ ಭಗವಂತ, ಆ ಸಾಧಕರಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡು. ಅವರವರ ಯೋಗ್ಯತೆ ಅನುಸಾರವಾಗಿ ಸಾಧನೆ ಮಾಡ್ತಾರೆ. ಯಾವಾಗಲೂ ಮಲ್ಕೊಂಡಿದ್ರೆ ಏನು ಸಾಧನೆ ಆಗಲ್ವಲ್ಲ. ಅದಕ್ಕೇನೆ ಭಗವಂತ ಸೃಷ್ಟಿಯನ್ನು ಮಾಡಿ ಆಯಾ ಜೀವನನ್ನು ಅವರವರ ಯೋಗ್ಯತೆ ಅನುಸಾರವಾಗಿ ಅವರವರ ಶರೀರಗಳನ್ನು ಕೊಟ್ಟು ಕಳಿಸ್ತಾನೆ ಭಗವಂತ. ಹೀಗೆ ಶ್ರಮವನ್ನು ಪರಿಹರಿಸುವನು ಭಗವಂತ. ಅದಕ್ಕೆ ಭಗವಂತನ ಕರುಣೆ ಎಷ್ಟಿದೆ ಅಂದರೆ ಯಾರೂ ಆ ಶ್ರಮವನ್ನು ಪರಿಹರಿಸಲಿಕ್ಕಾಗಲ್ಲ ರೀ. ಭಗವಂತ ಶ್ರಮವನ್ನು ಪರಿಹರಿಸ್ತಾನೆ. ಇಲ್ಲಿಂದ ಮುಂದೆ ದಾಸವರೆಣ್ಯರು ಮುಂದೆ 15ನೇ ಸಂಧಿಯಲ್ಲಿ ಶ್ವಾಸ ಸಂಧಿ ಅಂತ ಬರುತ್ತೆ. ಅದರಲ್ಲಿ ಮುಖ್ಯ ಪ್ರಾಣದೇವರ ಶ್ವಾಸ ಜಪಗಳನ್ನು ಯಾವ ರೀತಿ ಮಾಡ್ತಾರೆ ಅದರ ವಿಂಗಡಣೆಯನ್ನು ಮಾಡಿ ತೋರಿಸ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ವಾಯುದೇವರು ಏನು ಮಾಡ್ತಾರೆ ನಮ್ಮಲ್ಲಿ ಎದ್ದು ಬಿಟ್ಟು ಅಂತ ಹೇಳಿಬಿಟ್ಟು ಇದರಲ್ಲಿ ತೋರಿಸ್ತಾರೆ. ಮಾಸ 1ಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳ ಹವು 8,40,000 ಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕ ಹರಿಯ 16 ಶತಾಬ್ದದಿ ಭಜಿಸೆ ಒಲಿವದ ಯಾ ಸಮುದ್ರ ಕುಚೇಲ ಒಲಿದಂದದಲ್ಲಿ ದಿನದಿ. ಒಂದು ರಾತ್ರಿ ಒಂದು ಹಗಲಿನಲ್ಲಿ ನಾವು ಕೇಳಿದ್ದೇವೆ ಹಿಂದೆ, ಮುಖ್ಯ ಪ್ರಾಣದೇವರು ನಮ್ಮ ಅಂದರೆ ಶ್ವಾಸಗಳು ಅಂದರೆ ನಾಸಿಕಾದ್ವಾರದ ಬಿಡುವುದು ಮತ್ತು ತೆಗೆದುಕೊಳ್ಳುವುದು 21,600 ಉಸಿರಾಟಗಳನ್ನು ಶ್ವಾಸ ಜಪಗಳನ್ನು ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾರೆ. ಆ ಮಾಸ 1ಕ್ಕೆ ಎಷ್ಟಾಯಿತು, ಒಂದು ತಿಂಗಳಿಗೆ ಎಷ್ಟಾಯಿತು ಜಪ ಎಷ್ಟಾಯಿತು ಅಂದರೆ 6 ಲಕ್ಷ ಅಧಿಕ ಅಂದರೆ 21,600 ಪ್ರಕಾರಕ್ಕೆ ಮಾಸ 1 ತಿಂಗಳು 1ಕ್ಕೆ 6 ಲಕ್ಷ ಅಧಿಕ 6,48,000 ಶ್ವಾಸ ಜಪಗಳನ್ನು ಒಂದು ತಿಂಗಳಿಗೆ ಮುಖ್ಯ ಪ್ರಾಣದೇವರು ಒಬ್ಬ ಜೀವಿಯಲ್ಲಿ ಮಾಡಿಸ್ತಾರೆ. ಮುಖ್ಯ ಪ್ರಾಣದೇವರು ಅನಂತ ಜೀವಿಗಳಲ್ಲಿ ಮಾಡಿಸ್ತಾರೆ. ಎಲ್ಲ ಜೀವಿಗಳಲ್ಲೂ ಉಸಿರಾಟ ಮಾಡಿಸೋರವರೇನೆ. ವಾಯುದೇವರಿಗೆ ರುಜುಗಣಸ್ಥರು ಅಂತ ಹೆಸರು ಅಲ್ವಾ? ರುಜುಗಣಸ್ಥರ ಗುಂಪಿನಲ್ಲಿ ಬರ್ತಾರೆ. ರುಜು ಅಂದ್ರೆ ಏನು? ನೇರ ಭಗವಂತನ ಸ್ಮರಣೆ ಬಿಟ್ಟು ಬೇರೆ ಯಾವುದೂ ಇರಲ್ಲ ಅವರಿಗೆ. ಆ ನೇರ ಯಾಕೆ ಬಂತು? ಇವರು ನೋಡಿ, ಒಂದೊಂದು ಜೀವಿಯಲ್ಲಿ ಎಷ್ಟು ಅವರ ಆಯುಷ್ ಪೂರ್ತಿನೂ ದಿವಸದಲ್ಲಿ ಜಪ ಮಾಡ್ತಾರೆ. ಅವರಿಗೆ ಬೇರೆ ಯೋಚನೆನೇ ಬರಲ್ವ? ಅಷ್ಟಷ್ಟು ರೂಪದಿಂದ ಜಪ ಮಾಡ್ತಾ ಇರ್ತಾರೆ.
ಏನು ಮಾಡ್ತಾರೆ ಅಂದರೆ ಹಂಸನಾಮಕ ಹರಿಯನ್ನು ಹಂಸನಾಮಕ ಜಪವನ್ನು ಮಾಡ್ತಾರೆ. ಅಂದರೆ ಇದರಲ್ಲಿ ಹೇಳ್ತಾರೆ, ಕಾಟಕೋಪನಿಷತ್ತಲ್ಲಿ ಹೇಳ್ತಾರೆ, ನಿತ್ಯಂ ಹೀನೋಖಿಲೈ ದೋಷೈ ಸಾರರೂಪೋ ಯಥೋ ಹರಿ ಹಂಸ ಇತ್ಯುಚ್ಯತೆ ತಸ್ಮಾತ್ ವಾಯುಸ್ತಶ್ಚಿಷನ್ಮತಃ. ಕಾಟಕೋಪನಿಷತ್ ಅಂತ ಹೇಳ್ತಾರೆ, ಸರ್ವ ದೋಷದಿಂದ ದೂರನಾದವನು ಹಂಸನಾಮಕ ಪರಮಾತ್ಮ. ಎರಡು ವರ್ಣ ವಿಶಿಷ್ಟವಾಗಿ ಹೊರಡತಕ್ಕ ಶ್ವಾಸೋಚ್ಛ್ವಾಸಗಳಿಗೆ ಬಿಂಬನಾದ ಹರಿ ತಿಳಿದು ಏನು ಮಾಡ್ತಾನೆ, ಈ 116 ಮನುಷ್ಯರ ಆಯುರ್ಮಾನ 116 ವರ್ಷ. ಶ್ವಾಸಗಳು ಎಷ್ಟು ಬರುತ್ತೆ ಅಂದರೆ 116 ವರ್ಷ. ಮನುಷ್ಯ 100 ವರ್ಷ ಅಥವಾ 116 ವರ್ಷ ಬದುಕ್ತ ಅಂದರೆ ಅವನು ಶ್ವಾಸ ಮಾಡುವುದು ಎಷ್ಟು ಅಂತಂದರೆ ಹೇಳ್ತಾರೆ 90,20,16,000 ಶ್ವಾಸೋಚ್ಛ್ವಾಸಗಳನ್ನು ಪ್ರತಿ ಜೀವಿ ಮಾಡ್ತಾನೆ. ಅವರಲ್ಲಿದ್ದುಕೊಂಡು ಬಿಟ್ಟು ಮುಖ್ಯ ಪ್ರಾಣದೇವರು ಮಾಡಿಸ್ತಾರೆ. ನೋಡಿ ಅವರ ಮಹಿಮೆ ಹೇಗಿದೆ. ಅದನ್ನು ಏನು ಮಾಡಬೇಕು ನಾವು? ಆ ಪ್ರತಿಯೊಂದು ಉಸಿರಾಟವನ್ನು ನಾವು ರಾತ್ರಿ ಮಲಗುವಾಗಲಾದರೂ, ನಾನು ಬೆಳಿಗ್ಗೆಯಿಂದ ರಾತ್ರಿ ತನಕ ಉಸಿರಾಡಿಸಿದೆಯಪ್ಪ ಭಗವಂತ, ಶ್ವಾಸ ಜಪವನ್ನು ಪ್ರಾಣದೇವರು ಮಾಡಿದ್ದಾರೆ. ಪ್ರಾಣದೇವರೇ, ನಿಮಗೆ ನೀವು ಮಾಡಿದ ನನಗೆ ಉಪಕಾರಕ್ಕೆ ನಾನು ನಿಮಗೆ ವಂದಿಸುತ್ತೇನೆ, ಇದನ್ನು ಪರಮಾತ್ಮ ನಿನಗೆ ಅರ್ಪಿಸುತ್ತೇನೆ, ಹಂಸನಾಮ ಪರಮಾತ್ಮ ಅಂತ ಅರ್ಪಿಸಿದರೆ ನಾವು ಉಸಿರಾಡಿದ್ದಕ್ಕೆ ಸಾರ್ಥಕ. ಇಲ್ಲ ಅಂದರೆ ಆ ಚಿಂತನೆ ಮೂಡದ ಪ್ರಾಣಿಗಳಿಗೂ ನಮಗೂ ಏನು, ಪ್ರಾಣಿಗಳು ಉಸಿರಾಡ್ತವೆ, ನಾವು ಉಸಿರಾಡ್ತೀವಿ, ಏನು ವ್ಯತ್ಯಾಸನೇ. ನಮಗೆ ಉಸಿರಾಡುವುದು ಗೊತ್ತಾಗುವುದು ಯಾವಾಗ ಅಂದರೆ ನಮಗೆ ವೆಂಟಿಲೇಟ್ರಿಗೆ ಆಗ್ತದೆ. ನಮಗೆ ಆಕ್ಸಿಜನ್ ಹಾಕ್ತಾರೆ ನೋಡಿ, ಆಕ್ಸಿಜನ್ ಹಾಕಿದಾಗೆ ನಮಗೆ ಮೂಗಿದೆ ಅಂತ ಗೊತ್ತಾಗತ್ತೆ, ಉಸಿರಾಡ್ತಿದ್ವಿ ದಿವಸ ಅಂತ ಗೊತ್ತಾಗತ್ತೆ. ಇಲ್ಲಿ ಗೊತ್ತಾಗಲ್ಲ, ನೆಗಡೆ ಬಂದಾಗ ಗೊತ್ತಾಗತ್ತೆ, ಮೂಗು ಬ್ಲಾಕ್ ಆದಾಗ ಗೊತ್ತಾಗತ್ತೆ, ಇಲ್ಲಾಂದರೆ ಏನಿಲ್ಲ ಗೊತ್ತಾಗಲ್ಲ ನಮಗೆ. ಇಷ್ಟು ಪ್ರತಿ ದಿವಸ 21,600 ಶ್ವಾಸಜಪಗಳನ್ನು ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತ್ಕೊಂಡ್ಬಿಟ್ಟು ಹಂಸ ಮಂತ್ರವನ್ನು ಹೇಳ್ತಾರಲ್ಲ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಅಂತರ್ಯಾಮಿಯಾದ ಹಂಸನಾಮಕ ಭಗವಂತನಿಗೆ ನಾವು ನಮ್ಮ ಪ್ರತಿ ದಿವಸದ ಉಸಿರಾಟವನ್ನು ಅವನಿಗೆ ಅರ್ಪಿಸಬೇಕು, ನಿನ್ನ ಪೂಜೆ ಅಂತ. ಹಾಗೆ ಅರ್ಪಿಸಿದರೆ ಅದು ನಾವು ಉಸಿರಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ದಾಸವರೇಣ್ಯರು ಈ ಥರ ಹೇಳ್ತಾರೆ. ಹೇಗೆ ಕರುಣಾಸಾಗರ ಹರಿ ಅವನೇನು ಮಾಡಿದಾನೆ, ಕುಚೇಲ ಒಲಿದಂತೆ ಅತಿ ಬಡವನಾದ ಸುಧಾಮ ಕುಚೇಲ ಭಗವಂತನ ಹತ್ರ ಬಂದರೆ, ಭಗವಂತ ನೀನು ಎಷ್ಟು ಬಡವ ಇದ್ದೀಯಾ, ನಾನು ರಾಜ ಇದ್ದೇನೆ ಅಂತ ಏನು ನೋಡಿದಾನೆ, ಅವನು ಕರೆದುಕೊಂಡು ಬಿಟ್ಟು ಆಲಗಿದುಕೊಂಡು ಬಿಟ್ಟು ಅವನಿಗೆ ಎಲ್ಲ ಅಭೀಷ್ಟಗಳನ್ನು ಕೊಡ್ತಾನಲ್ಲ, ಹಾಗೆಯೇ ನಮ್ಮನ್ನು ಭಗವಂತ ಕಾಯ್ತಾನೆ. ಆ ಭಗವಂತ ಕಾಯುವುದಕ್ಕೆ ನಾವು ಕೃತಜ್ಞತೆ ಹೇಗೆ ಅರ್ಪಿಸಬೇಕು? ನಮ್ಮ ದಿನದ ಉಸಿರಾಟವನ್ನು ಭಗವಂತನ ಪೂಜೆ ಅಂತ ನಾವು ಅರ್ಪಿಸಬೇಕು. ನಾವು ಯಾಕೆ ಅರ್ಪಿಸಲ್ಲ? ನಮಗೆ ಉಸಿರಾಟದ ತೊಂದರೆ ಯಾಕೆ ಬರುತ್ತೆ? ನಮಗೆ ಉಸಿರಾಟದ ತೊಂದರೆ ಬರುತ್ತೆ, ಹಾಸ್ಪಿಟಲ್ಗೆ ಹೋಗ್ತೀವಿ, ಅದು ಬ್ಲಾಕ್ ಆಯಿತು, ಇದು ಬ್ಲಾಕ್ ಆಯಿತು. ಯಾಕೆ ಅಂದರೆ ನಮಗೆ ಭಗವಂತನ ಇರುವಿಕೆಯ ಅರಿವೇ ಇಲ್ಲ. ಭಗವಂತನ ಇರುವಿಕೆಯ ಅರಿವಿಲ್ಲ. ಭಗವಂತ ನಮ್ಮಲ್ಲಿ ಇದ್ದು ಮಾಡಿಸುವ ಕಾರ್ಯಗಳ ಅರಿವಿಲ್ಲ. ನಮಗೆ ನಮ್ಮದೇ ಅರಿವಿಲ್ಲ. ಈ ಅರಿವು ಎಲ್ಲ ಇಲ್ಲದಾಗೇನಾಗುತ್ತೆ, ನಮಗೆ ಎಲ್ಲ ತೊಂದರೆಗಳು ಕಾಣ್ತಾವೆ. ಮುಂದೆ ದಾಸವರೇಣ್ಯರು ಹೇಳ್ತಾರೆ, ಸ್ಥೂಲ ದೇಹದೊಳಿದ್ದು ವರುಷಕ್ಕೆ 7,70 ಲಕ್ಷದ ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರುಣದಲ್ಲಿ 7 ಲೋಕದಳುಳ್ಳ ಚೇತನ ಜಾಲದಳು ಮಾಡುವನು ಚಿಗದವ್ಯಾಪ್ತ ಪರಮಾಪ್ತ. ಗಾಳಿದೇವನು ಅಂದರೆ ಏನು? ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ನಮ್ಮ ಸ್ಥೂಲ ದೇಹದಲ್ಲಿ ಇರ್ತಾರೆ. ವರುಷಕ್ಕೆ 360 ದಿನ, ದಿನವೊಂದಕ್ಕೆ 21,600 ಶ್ವಾಸ ಜಪ. ಅಂದರೆ ನಮ್ಮ ವರ್ಷ ಒಂದಕ್ಕೆ 77,76,000 ಶ್ವಾಸ ಜಪಗಳನ್ನು ಪ್ರಾಣದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾರೆ. ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಆಜ್ಞೆಯಿಂದ ಅವರು ನಮ್ಮಲ್ಲಿ ನಿಂತು ಈ ಶ್ವಾಸ ಜಪಗಳನ್ನು ಮಾಡ್ತಾರೆ. ಎಲ್ಲಿ? ಒಂದೇ ಕಡೆನ, ನಮ್ಮಲ್ಲಿ ಅಷ್ಟೇನಾ? 14 ಲೋಕಗಳಲ್ಲಿರುವ ಎಲ್ಲ ಜೀವಿಗಳಲ್ಲೂ ನಿಂತು ಮುಖ್ಯ ಪ್ರಾಣದೇವರು ಮಾಡ್ತಾರೆ.
ಹಂಸ ಎಂಬುದು ಎರಡು ವರ್ಣಾತ್ಮಕ ಮಂತ್ರ. ಇದಕ್ಕೇನಂತಾರೆ ಅಂದರೆ, ಈಗ ಮುಕ್ತಿಯೋಗ್ಯರಿರ್ತಾರಲ್ಲ ಅವ್ರು ಈ ಥರ ತಿಳ್ಕೊಳ್ತಾರೆ. ಸೋಹಂ ಎಂದರೆ ಸಹ ಅಂತ, ತದಂತರ್ಯಾಮಿ ಅಂತ ಭಗವಂತನೇ ಅಹಂ ಮದಂತರ್ಯಾಮಿ ಅಂದರೆ ತದಂತರ್ಯಾಮಿ ಆದಂಥ ಭಗವಂತ ನೀನೇ ನನಗೆ ಅಂತರ್ಯಾಮಿ ಆದಂಥವ ಅಂತ ಮುಕ್ತಿಯೋಗ್ಯರು ಚಿಂತಿಸ್ತಾರೆ. ಸ್ವಾಹ ಅಂತ ಉಪಾಸನೆ ಮಾಡಬೇಕು ಅಂತ ಈ ಪ್ರಕಾರ ಉಪಾಸನೆ ಮಾಡ್ತಾರೆ. ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು ಇದಕ್ಕೆ ವ್ಯತ್ಯಾಸವಾಗಿ ಉಪಾಸನೆ ಮಾಡ್ತಾರೆ. ಪರಮಾತ್ಮ ಎಲ್ಲರಿಗೂ ಆಪ್ತನೇ. ಹೇಳ್ತಾರೆ, ಓಂ ಹಂಸ ಸೋಹಂ ಸ್ವಾಹ ಎಂಬ ಮೂಲ ಮಂತ್ರ ಇದೆ. ಇದನ್ನು ಜಪಿಸ್ತಾರೆ. ಈ ಮಂತ್ರವನ್ನು ಹೇಗೆ ಜಪಿಸ್ತಾರೆ ಅಂದರೆ, ಪೂರ್ವೇದ್ಯು ಪ್ರಾತರಾರಾಭ್ಯ ಆದ್ಯ ಸೂರ್ಯೋದಯ ಪರ್ಯಂತಂ ಮಧ್ಯೆ ಸ್ಥಿತ ಮುಖ್ಯ ಪ್ರಾಣೇನ ಮಯಾ ಚಕೃತೇನ ಷಟ್ಶತಾಧಿಕ ಏಕವಿಂಶತ್ ಸಹಸ್ರಾತ್ಮಕ ಶ್ವಾಸರೂಪ ಹಂಸ ಮಂತ್ರ ಜಪೇನ ಭಗವಾನ್ ಹಂಸರೂಪಿ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ವಾಯುದೇವರನ್ನು ಅಧಿಕಾರಿಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಅವರು ನಮ್ಮಲ್ಲಿ ನಿಂತು ಮಾಡಿಬಿಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಈ ಹಂಸ ಮಂತ್ರ ಅಂದರೆ ನೋಡಿ, ಇದಕ್ಕೆ ಹೇಳ್ತಾರೆ, ಹಕಾರ ಎಂಬುದು ಆಕಾಶ ಬೀಜ ಅಂತಾರೆ. ಅದು ಬಿನ್ಸಹಿತವಾಗಿದ್ದರಿಂದ ಹಮ್ಮೆಂಬ ಆಗಿ ಅನಂತರ ವಿಸರ್ಗ ಸಹಿತ ಸಕಾರ ಅಂತ ಆಗತ್ತೆ. ವಿಸರ್ಗಯುಕ್ತವಾದರೆ ಹಂಸ ಎಂದು ಪ್ರಥಮ ಮಂತ್ರ ಆಗತ್ತೆ. ಎರಡನೆಯದು ಅದೇ ಹಂಸ ಮಂತ್ರವನ್ನು ವ್ಯುತ್ಕ್ರಮವಾಗಿ ಉಚ್ಚಾರ ಮಾಡಿದರೆ ಏನಾಗುತ್ತೆ, ಸೋಹಂ ಅಂತ ದ್ವಿತೀಯ ಮಂತ್ರ ಆಗುತ್ತೆ. ಹಂಸ ಸೋಹಂ, ಓಂ ಹಂಸಃ ಸೋಹಂ ಆಯಿತು. ಹಂಸ ಎಂಬುವ ಅಕ್ಷರಕ್ಕೆ ಸಕಾರಕ್ಕೆ ವಿಸರ್ಗ ಸ್ಥಾನ ಭವಂತ ಸಕಾರ ಆಗತ್ತೆ, ಆವಾಗ ಸ ಆಗತ್ತೆ. ಓಂ ಹಂಸಂ ಸೋಹಂ ಸ್ವಾಹ ಆಗ ಸವಕ ಸಕಾರ ಆಗತ್ತೆ. ಆ ರೀತಿಯ ಸೋಹಂ ಎಂಬ ದ್ವಿತೀಯ ಮಂತ್ರ ಆಗುತ್ತೆ. ಸಹ ಹಂ ಎಂಬುದರಲ್ಲಿ ಹಂಸಹ ಅಂತಿದೆಯಲ್ಲ, ಹಾ ಸಹ ಎಂಬ ಹಂ ಎಂಬುವಲ್ಲಿ ಕಾರಕ್ಕೆ ಸಕಾರಕ್ಕೆ ಸರ್ವಹೀನವಾದ ಸರ್ಗ ವಿಸರ್ಗಹೀನವಾಗುತ್ತೆ. ಹಾಗೆ ವೇಯನ್ನವಕಾರಯುಕ್ತ ದ್ವಾರ ಇದೆಲ್ಲ ವ್ಯಾಕರಣ ವಿಶೇಷ. ಸ್ವ ಅಂತ ಕರೀತಾರೆ. ಇದು ಓಂ ಹಂಸ ಸೋಹಂ ಸ್ವಾಹ ಅಂತ ಆಗತ್ತೆ. ಇದಕ್ಕೆ ಬೃಹದಾರಣ್ಯಕ ಪ್ರಯತ್ನ ಹೇಳ್ತಾರೆ. ಹಂಸ ಬೃಹದಾರಣ್ಯ ಭಾಷೆಯಲ್ಲಿ ಹೇಳ್ತಾರೆ, ಶರೀರೇನಾಭಿಮಾನಿಯೋ ಹೃದಿಸ್ಥಸ್ಥೋ ಜನಾರ್ದನಃ ಅಭಿಮಾನವತೋ ದೇಹಿ ಜೀವಸ್ಯ ಸ ನಿಯಾಮಕ ಸಯೇವ ಸೂರ್ಯ ಸಂಕೃತ್ಯ ಹಂಸಃ ಸೋಮಿತಿ ಸಭಾ. ಸೋಹಂ ಅಂದರೆ ನಾನೇ ಅವನು ಅಂತ ಅಲ್ಲ, ನನ್ನಲ್ಲಿದ್ದು ಬಿಟ್ಟು ನನ್ನ ಅಂತರ್ಯಾಮಿ ಆದಾಗ ಭಗವಂತ ನಿಯಾಮಕನಾಗಿದ್ದಾನಲ್ಲ, ಹಂಸರೂಪಿ ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಆಮೇಲೆ ಮುಂದೆ ಹೇಳ್ತಾರೆ, ಈರೆರಡು ದೇಹದೊಳಗಿದ್ದು ಸಮೀರ ದೇವನು ಶ್ವಾಸ ಜಪ 400 86,000 ತಾರಚಿಸುವನು ದಿವಸ ಒಂದಕ್ಕೆ 3 ವಿಧ ಜೀವರೊಳಗಿದ್ದು ಕರಾರಿ ಕರುಣಾಬಲವಿದೆಂದುಂಟು. ಪವನರಾಯನುಳು ಇಲ್ಲಿ 4 ದೇಹದೊಳಗಿದ್ದು ಶ್ವಾಸಜಪ ಅಂತಾರೆ. ಸಾಮಾನ್ಯ ಸ್ವರೂಪ ದೇಹದಲ್ಲಿ ಶ್ವಾಸಜಪ ಇರೋದಿಲ್ಲ. ಲಿಂಗದೇವ ಸ್ವರೂಪ ಹಿಂದೆ ಇದೇ ಹರಿಕಥಾಂಸಾರದಲ್ಲಿ ಬಂದಿದೆ. ಅದು ಇದನ್ನು ಯಾವ ಥರ ತಿಳ್ಕೋಬೇಕು ಅಂದರೆ, ಸಮೀರ ದೇವನು ಈರೆರಡು 4 ದೇಹದೊಳಗಿತ್ತು ಅಂದರೆ 4 ಸ್ಥೂಲ ದೇಹದೊಳಗಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಯಾವೆಂದರೆ ಅಧಿಕಾರಿಯ ಸ್ಥೂಲ ದೇಹ ಒಂದು, ಈ ಸ್ಥೂಲ ದೇಹದಲ್ಲಿ ಸತ್ವ ಕಾರ್ಯ, ಈ ಸ್ಥೂಲ ದೇಹದಲ್ಲಿ ಸತ್ವ ಕಾರ್ಯ ಪ್ರಾಚುರ್ಯ ಮಾಡ್ತಾರಲ್ಲ ಆ ದೇವತೆಗಳ ಸ್ಥೂಲ ದೇಹ ಒಂದು, ರಜೋ ಕಾರ್ಯ ಪ್ರವರ್ತಕರಾದ ನಿತ್ಯ ಸಂಸಾರಿಗಳ ಸ್ಥೂಲ ದೇಹ ಒಂದು, ತಮೋ ಕಾರ್ಯ ಪ್ರವರ್ತಕರಾದ ತಮೋಯೋಗ್ಯರ ಸ್ಥೂಲ ದೇಹ ಒಂದು ಅಂತ 4 ದೇಹವನ್ನು 4 ಸ್ಥೂಲ ದೇಹವನ್ನು ತಿಳ್ಕೊಳ್ಬೇಕು. ನಮ್ಮ ದೇಹ ಸಹ 4 ದೇಹಗಳಲ್ಲಿ ಮಿಳಿತವಾಗಿದೆ. 4 ಮಂದಿಯ ಸ್ಥೂಲ ದೇಹದಲ್ಲಿ ಅಂತ ತಾತ್ಪರ್ಯ ತಗೊಳ್ಬೇಕಾಗತ್ತೆ. ಆಮೇಲೆ ಸ್ಥೂಲ ದೇಹದಲ್ಲಿ ಶ್ವಾಸಜಪ ಮಾಡ್ತಾರೆ. ಅಥವಾ ಹೀಗೂ ತಗೋಬೋದು, ಜೀವಿಗಳು ಅಂದರೆ ಸ್ವೇದಜ, ಉದ್ವಿಜ, ಅಂಡಜ, ಜರಾಯುಜ ಅಂತ 4 ವಿಧ ಜೀವಿಗಳಿದ್ದಾವೆ. ಆ 4 ಜೀವನಲ್ಲೂ ಇದ್ದುಕೊಂಡ್ಬಿಟ್ಟು ಶ್ವಾಸಜಪಗಳನ್ನು ಮಾಡ್ತವೆ ಅಂತ ತಿಳ್ಕೋಬಹುದು. ಆಮೇಲೆ ಈ ಒಬ್ಬ ಅಧಿಕಾರಿ ಬಂದರಲ್ಲಿ ದಿವಸ ಒಂದಕ್ಕೆ ಅವರು 21,600 ಜಪಗಳ ಮೇಲೆ 4 ದಿನ ಸ್ಥೂಲ ದೇಹ ಅಂದರೆ 21,600 × 4 86,400 ಶ್ವಾಸ ಜಪಗಳನ್ನು ಮಾಡ್ತಾರೆ. 4 ಸ್ಥೂಲ ದೇಹಗಳಲ್ಲಿ ನಿಂತು ಬಿಟ್ಟು ದಿವಸಕ್ಕೆ 86,400 ಶ್ವಾಸ ಜಪಗಳನ್ನು ಮುಖ್ಯ ಪ್ರಾಣದೇವರು ಮಾಡಿ ಭಗವಂತನಿಗೆ ಅರ್ಪಿಸ್ತಾರೆ. 3 ವಿಧ ಜೀವನೊಳಗಿರ್ತಾರೆ.
ಇಂತಹ ವಾಯುದೇವರ ಮೇಲೆ, ವಾಯುದೇವರಿಗೆ ನಮ್ಮ ಮೇಲೆ ಕರುಣೆ ಏನುಂಟ್ರಿ? ವಾಯುದೇವರಿಗೆ ಯಾಕೆ ಬೇಕು ಇವೆಲ್ಲ? ಭಗವಂತನಿಗೆ ಯಾಕೆ ಬೇಕು? ನಾವು ಉದ್ಧಾರ ಆಗಬೇಕು ಅಂತ ಅವರು ಮಾಡ್ತಾರೆ. ಅವರಿಗೆ ಏನೂ ಪ್ರಯೋಜನ ಇಲ್ಲ ನಮ್ಮಿಂದ. ಮುಂದೆ ದಾಸವರೇಂದ್ರರು ಹೇಳ್ತಾರೆ, ಶ್ರೀಧವ ಜಗನ್ನಾಥ ವಿಠ್ಠಲನು ತಾದೆಯದಿ ವದನದೊಳು ನುಡಿದೋ ಪಾದೆಯಲ್ಲಿ ನುಡಿದೆನಲ್ಲದೆ ಕೇಳಿ ಬುಧ ಜನರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೇನಹುದು ಎನ್ನಪರಾಧ ಏನಿದರೊಳಗೆ ಪೇಳುವುದ ತಿಳಿದ ಕೋವಿದರು. ಲಕ್ಷ್ಮೀ ಶ್ರೀಧವ ಅಂದರೆ, ಶ್ರೀ ಅಂದರೆ ಲಕ್ಷ್ಮೀ, ಧವ ಅಂದರೆ ಪತಿ. ಲಕ್ಷ್ಮೀಪತಿಯಾದವನು ಭಗವಂತ ಜಗನ್ನಾಥ ವಿಠ್ಠಲ ತಾನು ಅಂತಃಕರಣದಿಂದ ನನ್ನ ಬಾಯಿಯಲ್ಲಿ ಆವಿಷ್ಟನಾಗಿ ನುಡಿಸಿದ್ದಾನೆ. ನಾನು ನುಡಿದನಲ್ಲದೆ, ನಾನು ಉಚ್ಚಾರ ಮಾಡಿದನೇ ಹೊರತು ಅನ್ಯ ಮಾರ್ಗದಿಂದ ನುಡಿದ ಗ್ರಂಥ ಇದಲ್ಲ. ಇದನ್ನು ಕೇಳಿ ಜ್ಞಾನಿಗಳು ಕೇಳುವರಾಗಿರಿ ಅಂತ ತಾತ್ಪರ್ಯ. ಸಾಧು ಲಿಂಗ ಪ್ರದರ್ಶಕರು ಅಂತ ಹೇಳಿದ್ದಾರೆ. ಸಾಧು ಲಿಂಗ ಪ್ರದರ್ಶಕರು ಅಂದರೆ ಯಾರು ಅಂದರೆ, ಅಂತಃಕರಣ ಶುದ್ಧಿ ಇಲ್ಲ, ಅಂತಃಕರಣದಲ್ಲಿ ಹರಿಯ ಜ್ಞಾನ ಇಲ್ಲ, ಅಂತಃಕರಣದಲ್ಲಿ ಹರಿಯ ಭಕ್ತಿ ಇಲ್ಲ, ಅಂತಃಕರಣದಲ್ಲಿ ವೈಷ್ಣವ ದ್ವೇಷಿಗಳು, ಅಂತಃಕರಣದಲ್ಲಿ ಯಾವ ಭಕ್ತಿಯೂ ಇಲ್ಲ. ಆಡಂಬರಕ್ಕೆ ಒಳ್ಳೆಯ ರೇಷ್ಮೆ ಪಂಚೆ ಉಟ್ಕೊಂಡ್ಬಿಟ್ಟು ಪಕ್ಕ ಮುದ್ರೆ ಹಾಕ್ಕೊಂಡ್ಬಿಟ್ಟು ಬಂದು ಬಿಟ್ಟು ನೋಡಿದವ್ರಿಗೆ ಏನು ದೊಡ್ಡ ಆಚಾರಪ್ಪ ಇರು ಅಂತ ನಮಿಸ್ಕೊಳ್ಬೇಕು. ಇವರು ಏನಂದರೆ ಸಾಧುಲಿಂಗ ಪ್ರದರ್ಶಕರು. ಅಂತರಂಗದಲ್ಲಿ ಶುದ್ಧಿ ಇಲ್ಲ. ಸ್ನಾನ ಮಾಡಿದ್ದೇನು, ಆ ಸೋಪ್ ಹಾಕ್ಕೊಳ್ಳೋದೇನು, ಇದಾಕದನ್ನು ಮೈ ಉಜ್ಜಿ ತೊಳೆದು ಶುದ್ಧಿ ಮಾಡಿಕೊಂಡ್ರೆ ಒಳಗಡೆ ಗಲೀಜು ಕೂತಿದ್ದಾರೆ. ಏನೂ ಆಗಲ್ಲ, ಏನು ಉಪಯೋಗ ಇಲ್ಲ ಅಲ್ವಾ? ಏನು ಉಪಯೋಗ ಇಲ್ಲ. ಹಾಗಾಗಿ ಅಂಥವರು ನಾನು ಈ ಜಗನ್ನಾಥ ಹೇಳ್ತಾರೆ, ನಾನು ಈ ಹೇಳಿದ್ದೇನಲ್ಲ ಇದನ್ನು ನಿಷೇಧ ಮಾಡಿದರೆ ಅವರು ಈ ಗ್ರಂಥದಲ್ಲಿ ಜಗನ್ನಾಥದಾಸರು ಏನೋ ಬರೆದಿದ್ದಾರೆ, ಇದು ಬೇಡ, ಇದು ಸರಿ ಇಲ್ಲ ಅಂತ ಯಾರು ನಿಷೇಧ ಮಾಡಿದರೆ ಈ ಗ್ರಂಥಕ್ಕೆ ಏನೂ ಲೋಪ ಅಂಟುವುದಿಲ್ಲ, ಏನೂ ದೋಷ ಅಂಟುವುದಿಲ್ಲ, ಜ್ಞಾನಿಗಳಿಗೆ ಅರ್ಥ ಆಗತ್ತೆ ಅಂತ ಹೇಳಿದರು. ನನ್ನಲ್ಲಿ ಇರುವ ಈ ವಾಕ್ಯ ಏನು ಬಂದಿದೆ ಜಗನ್ನಾಥದಾಸರಿಂದ ಹರಿಕಥಾಮೃತ ಸಾರದಲ್ಲಿ, ಶ್ರೀಮದ್ ಆನಂದ ತೀರ್ಥರು ಮಧ್ವಶಾಸ್ತ್ರಕ್ಕೆ ವಿರುದ್ಧವಾದ ಅಪರಾಧ ವಾಕ್ಯಗಳು ಏನಿದೆ ಇದರೊಳಗೆ ಏನೂ ಇಲ್ಲ. ಹಾಗೆ ಇರುವ ಪಕ್ಷಕ್ಕೆ ತಿಳಿದುಕೋಗಿದರು. ದೋಷವಿದ್ದರೆ ಹೇಳಬಹುದು, ದೋಷವಿಲ್ಲದೆ ದೋಷವಿದ್ದ ಗ್ರಂಥೋಪಾದಿಯಲ್ಲಿ ನಿರಾಕರಣೆ ಮಾಡಬಾರ್ದು. ದೋಷ ಇದ್ದರೆ ಹೇಳಬೇಕು, ದೋಷ ಇಲ್ಲ ಅಂತಂದರೆ ಸುಮ್ಮನೆ ದೋಷ ಇದೆ ಅವರು ಬರೆದು ಸರಿ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ತಾತ್ಪರ್ಯ ಹೇಳ್ತಾರೆ. ಇಲ್ಲಿ ಮುಕ್ತಿಯೋಗ್ಯರು ಯಾರು ಅಂದರೆ, ಅವರು ಜೀವ ಪರಮಾತ್ಮ ಬೇರೆ. ಆನಂದ ತಾರತಮ್ಯ ಹೇಳ್ತಾರೆ. ನಮ್ಮ ಆನಂದಕ್ಕೂ ಪರಮಾತ್ಮನ ಆನಂದಕ್ಕೂ ವ್ಯತ್ಯಾಸ ಇದೆ. ನಾವು ಸ್ವರೂಪದಲ್ಲಿ ಪೂರ್ಣಾನಂದರೇ, ಅಂದರೆ ನಮ್ಮ ಸ್ವರೂಪಕ್ಕೂ ಭಗವಂತನ ಸ್ವರೂಪಕ್ಕೆ ವ್ಯತ್ಯಾಸ. ಯಾಕೆಂದರೆ ನಿಮಗೆ ಉದಾಹರಣೆ ಹೇಳ್ತಾನೆ ಇರ್ತೀನಿ. ಒಂದು ಲೋಟದಲ್ಲಿ ನೀರು ತಗೊಳ್ತೀರಾ, ಅದು ಪೂರ್ಣ ಅಲ್ವಾ? ಒಂದು ಸಣ್ಣ ಲೋಟದಲ್ಲಿ ತಗೋತೀರಾ, ಪೂರ್ತಿ ತುಂಬಿದೆ ಅಂತೀರಾ, ಪೂರ್ಣ. ಒಂದು ಕೊಡದಲ್ಲಿ ತಗೋತೀರಾ, ಅದು ಪೂರ್ತಿ ತುಂಬಿದೆ, ಪೂರ್ಣ. ಈ ಕೊಡದಲ್ಲಿರುವ ನೀರನ್ನು ಈ ಲೋಟದ ತುಂಬ ತುಂಬಿಸ್ಲಿಕ್ಕಾಗತ್ತಾ? ಆಗಲ್ಲ ತಾನೆ? ಅಥವಾ ಲೋಟದಲ್ಲಿರುವ ನೀರನ್ನು ಕೊಡಕ್ಕೆ ಹಾಕಿದರೆ ಕೊಡ ತುಂಬತ್ತಾ? ಇಲ್ಲ ತಾನೆ? ಅಧಿಷ್ಠಾನದ ಯೋಗ್ಯತೆ ಬೇರೆ, ಆ ಯೋಗ್ಯತೆ ಬೇರೆ, ಈ ಯೋಗ್ಯತೆ ಬೇರೆ, ಜೀವನ ಯೋಗ್ಯತೆ ಬೇರೆ, ದೇವರ ಯೋಗ್ಯತೆ ಬೇರೆ, ಜೀವರ ಯೋಗ್ಯತೆ ಬೇರೆ, ಜೀವ ಜಡರ ಯೋಗ್ಯತೆ ಬೇರೆ. ಒಬ್ಬರು ಇದ್ದಾಗ ಒಬ್ಬರು ಇಲ್ಲ ರೀ, ಒಬ್ಬರು ಇದ್ದಾಗ ಒಬ್ಬರು ಇಲ್ಲ. ಅತಿ ವಿಲಕ್ಷಣ ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂತಾರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ. ಬಹುಚಿತ್ರ ಜಗತ್ ಬಹುದಾಕರಣಾತ್, ಚಿತ್ರ ವಿಚಿತ್ರವಾದ ಜಗತ್ತು. ಭಗವಂತನನ್ನು ನಾವು ನೋಡಿಲ್ಲ. ಭಗವಂತ ಯಾರು? ಇಂತಹ ಚಿತ್ರ ವಿಚಿತ್ರ ಜಗತ್ತನ್ನು ಸೃಷ್ಟಿಸಿದ್ದಾನಲ್ಲ ಭಗವಂತ, ಇನ್ನೆಷ್ಟು ಮಹಿಮಾತೀತ ಅಂತ. ಜಗತ್ತನ್ನು ನೋಡಿ ಭಗವಂತನನ್ನು ತಿಳಿ, ಪ್ರಕೃತಿಯನ್ನು ನೋಡಿ ಭಗವಂತನನ್ನು ತಿಳಿ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ನಾನೂ ಒಂದೇ ದೇವರು ಒಂದೇ, ನಾನೂ ಒಂದೇ ದೇವರು ಒಂದೇ ಅಂತ ಕುತ್ಕೊಂಡ್ಬಿಟ್ರೆ ಹೇಗಾಗತ್ತೆ? ದಾಸರು ಹೇಳ್ತಾರೆ, ಮುಕ್ತಿಯೋಗ್ಯರು ಹೇಳ್ತಾರೆ, ಜೀವ ಪರಮಾತ್ಮ ಬೇರೆ, ಆನಂದ ಬೇರೆ. ಕೋಟಿ ಸೂರ್ಯ ಪ್ರಕಾಶ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಭೇದ ಇಲ್ಲ, ಪರಮಾತ್ಮನಿಗೂ ಅವನ ಕ್ರಿಯೆಗಳಿಗೂ ಭೇದ ಇಲ್ಲ, ಪರಮಾತ್ಮನಿಗೂ ಅವನ ಅವಯವಗಳಿಗೂ ಭೇದ ಇಲ್ಲ, ಪರಮಾತ್ಮನ ರೂಪಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ. ಪರಮಾತ್ಮನ ಗುಣಗಳು ಏನು?
ಒಂದು ಗುಣದಲ್ಲಿ ಅನಂತ ಗುಣಗಳು. ಒಂದು ಗುಣ ಇದೆಯಲ್ಲ, ಆ ಒಂದು ಗುಣ ಈ ಗುಣ ಬೇರೆ, ಈ ಗುಣ ಬೇರೆ ಅನ್ನೋ ಹಾಗಿಲ್ಲ. ಗುಣ ಎಲ್ಲ ಒಂದೇ. ಗುಣಮಯ ಭಗವಂತ. ಗುಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಕೈ ಬೇರೆ ಅಲ್ಲ, ಭಗವಂತನ ಇಡೀ ಶರೀರ ಬೇರೆ ಅಲ್ಲ. ಭಗವಂತನ ಒಂದು ಕೂದಲು ಬೇರೆ ಅಲ್ಲ, ಭಗವಂತನ ಶರೀರ ಬೇರೆ ಅಲ್ಲ. ಎಲ್ಲ ಒಂದೇ. ನರಸಿಂಹ ಅವತಾರದಲ್ಲಿ ತೋರಿಸ್ಬಿಟ್ಟು ತನ್ನ ಉಗುರಿನಿಂದ ಹಿರಣ್ಯಕಶಿಪುವನ್ನು ಸಿಡಿದ. ಯಾವ ಆಯುಧನೂ ಬೇಕಾಗಿರಲಿಲ್ಲ ನರಸಿಂಹನಿಗೆ. ಅದಕ್ಕೆ ಆಚಾರ್ಯರು ವಾಯುಸ್ತುತಿಯಲ್ಲಿ ಓಂ ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತ್ಯದ್ಘಟ ಅಂತ ಹೇಳಿದರು. ನರಸಿಂಹದೇವರ ಉಗುರನ್ನು ಸ್ತೋತ್ರ ಮಾಡಿದರು. ನರಸಿಂಹದೇವರ ಉಗುರನ್ನು ಸ್ತೋತ್ರ ಮಾಡಿದರು. ನರಸಿಂಹದೇವರನ್ನು ಸ್ತೋತ್ರ ಮಾಡಲಿಲ್ಲ ಅಂದರೆ ಉಗುರು ನರಸಿಂಹ, ನರಸಿಂಹದೇವರ ಉಗುರು ನರಸಿಂಹ ಎರಡೂ ಒಂದೇ ರೀ. ಆದರೆ ನಮ್ಮ ಉಗುರು ನಾವು ಒಂದೇ ಅಲ್ಲ. ನಮ್ಮ ಉಗುರು ಪ್ರಾಕೃತ ಉಗುರು. ನಾವೇಳಿ ನರಸಿಂಹದೇವರ ಉಗುರಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ, ಇನ್ನು ನರಸಿಂಹದೇವರಿಗೆ ಎಷ್ಟು ಶಕ್ತಿ ಅಂದರೆ ಅಧಪ್ಪತನಕ್ಕೆ ಬೀಳ್ತೀವಿ. ನರಸಿಂಹದೇವರಿಗೆ ಎಷ್ಟು ಶಕ್ತಿ ಇದೆಯೋ ನರಸಿಂಹನ ಉಗುರಿಗೂ ಅಷ್ಟೇ ಶಕ್ತಿ ಇದೆ. ನರಸಿಂಹನಿಗೂ ರಾಮನಿಗೂ ಬೇರೆ ಭೇದ ಇಲ್ಲ, ನರಸಿಂಹನಿಗೂ ಕೃಷ್ಣನಿಗೂ ಭೇದ ಇಲ್ಲ, ನರಸಿಂಹನಿಗೂ ವೇದವ್ಯಾಸನಿಗೂ ಭೇದ ಇಲ್ಲ, ನರಸಿಂಹನಿಗೂ ಕಲ್ಕಿಗೂ ಭೇದ ಇಲ್ಲ, ನರಸಿಂಹದೇವರಿಗೂ ಬುದ್ಧನಿಗೂ ಭೇದ ಇಲ್ಲ. ಯಾವ ಅವತಾರಕ್ಕೂ ಸ್ವರೂಪ ಅವತಾರಕ್ಕೂ ಭೇದ ಇಲ್ಲ. ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಇದ್ದಾವೆ, ಎಲ್ಲೂ ಇದ್ದಾವೆ. ಎಲ್ಲ ರೂಪಗಳು ಪ್ರಕಟ ಆಗೋದಿಲ್ಲ ಅಷ್ಟೇನೆ. ಉದಾಹರಣೆ ಕೊಡಬೇಕು ಅಂದರೆ, ನೀವು ಒಂದು ಮನೆ ಕಟ್ತೀರಾ. ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಹಾಕ್ತೀರಾ. ಪ್ಲಾನ್ ಹಾಕಿ ನಿಮ್ಮ 30-40 ಸೈಟ್ನಲ್ಲಿ ಏನು ಮಾಡ್ತೀರಾ, ಇದು ಕಿಚನ್ನು, ಇದು 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 ಹಾದು, ಇದು ದೇವ್ರ ಮನೆ, ಇದು ಅಂತ ಮಾಡ್ತೀರಾ. ಈಗ ಅಲ್ಲಿ ಮುಂಚೆ ಅಡಿಗೆ ಮನೆ ಇತ್ತೋ ಇಲ್ಲವೋ? ನೀವೇನು ಮಾಡಿದ್ರಿ? ಅಡುಗೆ ಮನೆ ಹೊಸ ಜಾಗ ಏನು ತರಲಿಲ್ಲ ನೀವು. ಇದ್ದ ಜಾಗಕ್ಕೆ ಒಂದು ಗೋಡೆ ಹಾಕಿ ಅದನ್ನು ಈ ಕಡೆಯಿಂದ ಸಪ್ರೇಟ್ ಮಾಡಿದ್ರಿ ಅಲ್ವಾ, ಚಿನ್ನ ಮಾಡಿದ್ರಿ. ಅದು ಅಡುಗೆ ಮನೆ ಅಂತ ಒಂದು ಆಯ್ತು ಅಷ್ಟೇ. ಅದು ತೋರಿಸ್ಕೊಳ್ತು. ಇಲ್ದಿದ್ದೆಂದು ಬರಲ್ಲ ನಮ್ಮಲ್ಲಿ. ಇಲ್ಲದಿದ್ದ ವಸ್ತು ಎಂದೂ ಹುಟ್ಟೋಲ್ಲ. ಅದರಲ್ಲಿ ಎಲ್ಲವೂ ಇದ್ವು. ನೀವು ಅದಕ್ಕೆ ಒಂದು ಆಕಾರವನ್ನು ಕೊಟ್ರಿ. ಇಲ್ಲ ಅಂದರೆ ನಿಮ್ಮ ಆ ಸೈಟ್ನಲ್ಲಿ ಎಲ್ಲ ಮನೆಗಳು ಬೇರೆ ಬೇರೆನೇ ಆಗಬೇಕಾಗಿತ್ತಲ್ವ. ಎಲ್ಲವೂ ಅಲ್ಲಿ ಇದೆ. ನೀವು ಒಂದು ಅದಕ್ಕೆ ಆಕಾರ ಕೊಟ್ರಿ, ಅದು ಪ್ರಾಚುರ್ಯ ಆಗಿ ಗೊತ್ತಾಯಿತು. ಅದರ ಒಂದು ಜಾಗವನ್ನು ಕೊಟ್ರಿ, ಅದು ನೋಡಲಿಕ್ಕೆ ಗೊತ್ತಾಯಿತು. ಹಾಗೆ ತಿಳಿಬೇಕು. ಭಗವಂತನ ರೂಪಗಳು ಎಲ್ಲ ಕಡೆ ಇದೆ. ಯೋಗ್ಯತೆ ಇದ್ದವರು ಭಗವಂತ ಕಾಣ್ತಾರೆ. ಭಗವಂತ ಯಾವಾಗ ತನ್ನ ರೂಪವನ್ನು ಅಭಿವ್ಯಕ್ತ ಮಾಡಬೇಕು ಅಂತ ಇಚ್ಛೆ ಪಡ್ತಾನೋ ಆವಾಗ ಆ ರೂಪವನ್ನು ಅಭಿವ್ಯಕ್ತ ಮಾಡ್ತಾನೆ ಭಗವಂತ. ಇದು ಅವನ ಮಹಿಮೆ. ಇದು ಅವನ ಮಹಿಮೆ. ಅವನ ಇರಿವನ್ನು, ಅವನು ನಮ್ಮಲ್ಲಿ ಇರುವ ಇರಿವನ್ನು ಅರಿವು ಮಾಡೋದಿಲ್ಲ. ಅವನು ಮುಹ್ಯಂತಿಯಂ ಸೂರ್ಯ, ಮೋಹಗೊಳಿಸ್ಬಿಡ್ತಾನೆ. ಎಷ್ಟೇ ತಿಳ್ಕೊಂಡು ಹೇಳಿದ್ರು ಕೂಡ ಮೋಹಗೊಳಿಸ್ತಾನೆ ಭಗವಂತ. ಈ ತರಹ ಭಗವಂತನ ಮಹಿಮೆ, ಈ ಥರ ಭಗವಂತ ಜಗನ್ನಾಥ ವಿಠಲ ಈ ಥರ ಅಂತ ಮುಕ್ತಿಯೋಗ್ಯರು ತಿಳ್ಕೊಳ್ತಾರೆ. ನಿತ್ಯ ಸಂಸಾರಿಗಳು ಮಿಶ್ರವಾಗಿ ತಿಳ್ಕೊಳ್ತಾರೆ. ತಾರತಮ್ಯ ಜ್ಞಾನದ ದೃಢವಾಗಿ ಇರೋಲ್ಲ, ಬ್ರಹ್ಮಜ್ಞಾನವೂ ದೃಢವಾಗಿ ಇರಲ್ಲ. ನೋಡಿ, ಇದಕ್ಕೆ ಒಂದು ಉದಾಹರಣೆ ಕೊಡಬಹುದು. ನಮ್ಮ ಜ್ಞಾನ ಭಗವಂತ ನಮ್ಮ ಜೊತೆಗೆ ಇದ್ದಾನೆ, ಯಾವಾಗಲೂ ಇರ್ತಾನೆ, ನಾವು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಅನ್ನೋ ಜ್ಞಾನ ನಮಗಿದೆ. ಆದರೆ ನಮಗೆ ದೃಢತೆ ಇಲ್ಲ. ಯಾಕೆ ಹೇಳಿ? ಒಂದೇ ಒಂದು ಉದಾಹರಣೆ ಇಲ್ಲದೆ ಕೊಡಬೇಕು ಅಂದರೆ, ಈಗ ನಾನು ಇನ್ನೊಂದು 5 ನಿಮಿಷಕ್ಕೆ ಪ್ರವಚನ ನಿಲ್ಲಿಸ್ತೇನೆ ಅಲ್ವಾ. ನಾನು ಒಂದು 3/4 ಗಂಟೆ ಹೇಳಿಬಿಟ್ಟೆ ಅಂತ ತಿಳ್ಕೊಳ್ಳಿ. ಇವತ್ತು ಅಡಿಷ್ನಲ್ಲಾಗಿ ಹೇಳಿದೆ, ಇನ್ನೊಂದು ಗಂಟೆ ಹೇಳಿಬಿಟ್ಟೆ. ಈ ಆಚಾರ್ಯ ಬೇರೆ ಕೆಲಸ ಇಲ್ಲ, ನಾನು ಮನೆಗೆ ಒಬ್ಬನೇ ಹೋಗಬೇಕು, ಮನೆಯಲ್ಲಿ ಹೋಗ್ಬಿಟ್ರೆ ಕತ್ಲೆ ಆಗಿರುತ್ತೆ, ನಾನು ಒಬ್ಬನೇ ಹೋಗಬೇಕು ಅಂತ ಹೇಳಿಬಿಟ್ಟು ಎದ್ದು ಹೋಗ್ತಾನೇ ಇರ್ತೀರ. ಕೇಳಿದ್ದೇನು, ಎಲ್ಲ ಆಚಾರ್ಯರು ಎಲ್ಲರೂ ಹೇಳೋದು ಒಂದೇ ರೀ, ನೀವು ಒಬ್ಬರೇ ಇಲ್ಲ, ನಿಮ್ಮೊಳಗೆ ದೇವರಿದ್ದಾರೆ, ದೇವತೆಗಳಿದ್ದಾರೆ, ಅಭಿಮಾನಿ ದೇವತೆಗಳಿದ್ದಾರೆ, ಮುಖ್ಯ ಪ್ರಾಣ ದೇವರಿದ್ದಾರೆ, ಅವರ ಅಂತರ್ಯಾಮಿ ಭಗವಂತ ಇದ್ದಾನೆ, ಅವರಿಲ್ಲದೆ ನೀವಿಲ್ಲ, ನೀವೊಬ್ಬರೇ ಇರಲಿಕ್ಕಾಗಲ್ಲ ಅಂತ ಕೇಳಿದ್ದೇ ಕೇಳಿದ್ದು, ಕೇಳಿದ್ದೇ ಕೇಳಿದ್ದು, ಕೇಳಿದ್ದೇ ಕೇಳಿದ್ದು. ಎದ್ದು ಹೋಗ್ಬೇಕಾದ್ರೆ ನಾನೊಬ್ಬನೇ ಹೋಗ್ಬೇಕಪ್ಪ, ಭಯ ಆಗುತ್ತೆ. ಇದು ನಮ್ಮ ದೃಢತೆ. ಆ ದೃಢತೆ ನಮ್ಮಲ್ಲಿ ಬರಬೇಕಲ್ವಾ? ಆ ದೃಢತೆ ಬರೋದು ಅವಧೂತರಂಥ ಮಹಾಜ್ಞಾನಿಗಳಿಗೆ ಅಭ್ಯಾಸ ಆಗಬೇಕದು. ಮಹಾಜ್ಞಾನಿಗಳಿಗೆ ಆ ದೃಢತೆ ಬರೋದು. ಭಗವಂತ ನಮ್ಮಲ್ಲಿದ್ದಾನೆ, ಅವನು ಕಾಪಾಡ್ತಾನೆ, ಬೇರೆ ಯಾರು ಬೇಕು? ಆ ದೃಢತೆ ಬರಬೇಕಲ್ವ? ಆ ದೃಢತೆ ಬರಲಿಕ್ಕೋಸ್ಕರನೇ ಇವೆಲ್ಲ ಸಾಧನೆಗಳು. ಅದು ನಮ್ಮದು ಮಿಶ್ರ. ಇನ್ನು ಅಧಮರು ಏನು ಮಾಡ್ತಾರೆ? ನಾನು ದೇವರು ಒಂದೇ, ದೇವರಿಗೆ ಏನು ಇಲ್ಲಿಲ್ಲ, ಗುಣನೇ ಇಲ್ಲ, ಅವನು ನಮ್ಮಂಗೆ ಮನುಷ್ಯ, ದೇವ್ರ ಮೈಯಿಂದಲೂ ರಕ್ತ ಬಂತು,
ದೇವ್ರ ಮೈಯಲ್ಲೂ ಮಾಂಸ ಇದೆ, ನಮಗೆ ಪಂಚಭೂತಕ ಶರೀರ ಅಂತ ಯಾರು ತಿಳ್ಕೊತಾರಲ್ಲ ಅವರುಗಳು ಅಧಮರು ತಮೋಯೋಗ್ಯರು. ಈ 3 ವಿಧ ಜೀವರಳಿದಾರಲ್ಲ ಇವರನ್ನು ಭಗವಂತ ಅವರವರ ಭಕ್ತರ ಅಪರಾಧಗಳನ್ನು ಎಣಿಸುವುದಿಲ್ಲ, ಅವನು ಸಲಹುತ್ತಾನೆ. ಯಾರು ಸ್ವರೂಪತಃ ನಿತ್ಯ ಸಂಸಾರಿಗಳಿರ್ತಾರೋ ಅವರಿಗೆ ಮಿಶ್ರವಾದ ಲೋಕಗಳನ್ನು ಕೊಡ್ತಾನೆ. ಯಾರು ಭಗವಂತನ ದ್ವೇಷಿಗಳು ವಿಪರೀತ ಜ್ಞಾನವನ್ನು ತಿಳಿದುಕೊಳ್ತಾರೋ ಅವರಿಗೆ ಅಂಧತಮಸನ್ನು ಭಗವಂತ ಕೊಡ್ತಾನೆ ಅನ್ನೋ ಚಿಂತನೆಯೊಂದಿಗೆ ಇವತ್ತಿನ ಈ ಚಿಂತನೆಯ ನಾಡಿ ಪ್ರಕರಣ ಸಂಧಿಯ ಅದ್ಭುತ ಚಿಂತನೆಯನ್ನು ಜಗನ್ನಾಥದಾಸರಂತರ್ಗತ ಭಾರತೀಯ ಪುರಾಣಾಂತರ್ಗತ ಲಕ್ಷ್ಮೀನಾರಾಯಣರಿಗೆ ಅರ್ಪಿಸೋಣ. ನಾಳೆಯಿಂದ ನಾಮಸ್ಮರಣೆ ಸಂಧಿಯ ಇನ್ನೊಂದು ಅದ್ಭುತ ಸಂಧಿ ನಾಮಸ್ಮರಣ ಸಂಧಿಯ ಚಿಂತನೆಯನ್ನು ಮಾಡೋಣ ಅನ್ನಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.